ಸ್ನೇಹಿತರೆ, ಆತ್ಮೀಯರೇ, ನಾವು ಈಗಾಗಲೇ ಒಂದು ಅದ್ಭುತ ವಿಷಯವನ್ನು ಅಂದ್ರೆ ನೆಗೆಟಿವ್ ಅಯಾನ್ಸ್, ಅದು ಋಣಾತ್ಮಕ ಅಯಾನುಗಳ ಬಗ್ಗೆ ತಿಳ್ಕೊಂಡಿದ್ವಿ. ಇನ್ನು ಸ್ವಲ್ಪ ಹೆಚ್ಚು ಮಾಹಿತಿ ತಿಳ್ಕೊಂತ ಹೋಗೋಣ. ನಾನು ಈಗಾಗಲೇ ಹೇಳಿದೆ, ಇದು ಒಂದು ಆಳವಾದ ಸಬ್ಜೆಕ್ಟು, ಹೊಸ ಸಬ್ಜೆಕ್ಟು. ಬಟ್ ಆದ್ರೆ ಅದು ತುಂಬಾ ಒಂಥರ ಹೈಯರ್ ಸಬ್ಜೆಕ್ಟ್ ಅಂತ ಹೇಳ್ಬೋದು. ಇದನ್ನು ತಿಳ್ಕೊಂತ ಅದರ ಪ್ರಕಾರ ನಾವು ನಮ್ಮ ಜೀವನದಲ್ಲಿ ಸ್ವಲ್ಪ ಚೇಂಜಸ್ ಮಾಡ್ಕೊಂತ ಹೋದ್ರೆ, ಅಂದ್ರೆ ಅದಕ್ಕೂ ಏನ್ ಬೇಕೋ ಆ ರೀತಿಯಲ್ಲಿ ನಾವು ಏರ್ಪಾಟ್ ಮಾಡ್ಕೊಂತ ಹೋದ್ರೆ ಯಾವ ರೋಗನೂ ಬರಲ್ಲ. ಪೂರ್ತಿ ಸರ್ವರೋಗ ನಿವಾರಣೆ ಅಂತ ಹೇಳ್ಬೋದು. ಆ ರೀತಿಯಲ್ಲಿ ಕೆಲಸ ಮಾಡುತ್ತೆ. ಸೊ ದಯವಿಟ್ಟು ಇದು ನಿಮ್ಗೆ ಹೆಚ್ಚೆಚ್ಚು ಜ್ಞಾನವನ್ನು ತಿಳ್ಕೊಳಕ್ ಪ್ರಯತ್ನ ಮಾಡ. ಇವತ್ತಿನ ಈ ನೆಗೆಟಿವ್ ಅಯಾನ್ಸ್, ಋಣಾತ್ಮಕ ಅಯಾನ್ಗಳ ಮುಂದಿನ ಭಾಗವಾಗಿ ಚರ್ಚೆ ಮಾಡೋಣ. ಸ್ನೇಹಿತರೆ, ಇದರಲ್ಲಿ ಒಂದು ಅದ್ಭುತವಾದ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ರು. ಯಾರಂದ್ರೆ ರಷ್ಯನ್ ಸೈಂಟಿಸ್ಟ್. ರಷ್ಯನ್ ಸೈಂಟಿಸ್ಟ್ ಯಾವಾಗ್ಲೂ ಎಲ್ಲರಿಗಿಂತ ಮುಂದೆ ಇರ್ತಾರೆ. ಈ ವಿಷಯ ಎಷ್ಟು ಜನ ಗೊತ್ತಿದೋ ಇಲ್ಲ, ನಮ್ಗೆ ಐಡಿಯಾ ಇಲ್ಲ. ರಷ್ಯನ್ ಸೈಂಟಿಸ್ಟ್ ಅನ್ನೋರು, ರಷ್ಯನ್ ತಜ್ಞರು, ಭೌತಿಕ ಶಾಸ್ತ್ರವೇತ್ತಗಳು ಯಾವಾಗ್ಲೂ ಎಲ್ಲರಿಗಿಂತ ಇಡೀ ಪ್ರಪಂಚದಲ್ಲಿರುವಂತ ಎಲ್ಲರಿಗಿಂತ ಮುಂಚೆ ಇರ್ತಾರೆ. ಅವರು ಮುಂದಿನ ಟೈಮಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಆ ರೀತಿಯಲ್ಲಿ ಮಾಡಿರುವಂತ ವಿಧಾನವೇ ಅವರು GDV ಕ್ಯಾಮರಾ ರೆಡಿ ಮಾಡಿರೋದು. GDV ಕ್ಯಾಮರಾ ಅಂದ್ರೆ ಏನು? ಕಿರ್ಲಿಯನ್ ಫೋಟೋಗ್ರಫಿ ಅಂದ್ರೆ ಏನು? ನಮ್ಮ ದೇಹದಲ್ಲಿರುವಂತ 7 ಚಕ್ರಗಳ ಪರಿಸ್ಥಿತಿ, 7 ಚಕ್ರಗಳ ಅದು ಸುತ್ತು ಇರುವಂತ ಆರ ಪ್ರಭಾವಳಿ ಅದೆಲ್ಲಾನು ಚೆನ್ನಾಗಿ ತೋರಿಸಿ, ಅಂದ್ರೆ ಒಂಥರ ಪಿಕ್ಚರೈಸೇಷನ್, ಫೋಟೋಗ್ರಫಿ, ವಿಡಿಯೋ ಎಲ್ಲ ಮಾಡಿ ಅದನ್ನು ಅನಲೈಸ್ ಮಾಡಿ ಅದರ ರಿಪೋರ್ಟ್ ಜನರೇಟ್ ಮಾಡುವಂತ ವ್ಯವಸ್ಥೆ ಅವರೇ ಮಾಡಿರೋದು. ಆದ್ರೆ ಅದರ ಹೆಸರು GDV ಕ್ಯಾಮರಾ ಅಂತ ಹೇಳ್ತೀವಿ. ಸೊ ಈ ಪ್ರಪಂಚದಲ್ಲಿ ಎಲ್ಲಾ ಚಕ್ರಗಳನ್ನು ಫೋಟೋ ತೆಗೆಯೋದು, ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದ್ರೆ, ಅದನ್ನ ವಿಶ್ಲೇಷಣೆ ಮಾಡುವಂತ ಆ ಶಕ್ತಿ ಸಾಮರ್ಥ್ಯ ಇವ್ರಿಗೆ ಇದೆ. ರಷ್ಯನ್ ಸೈಂಟಿಸ್ಟೇ ಕಂಡುಹಿಡುವಂತ ಆ GDV ಕ್ಯಾಮರಾ ಅಂತ ಇದೆ. ಅದಕ್ಕೂ ಮಾತ್ರ ಇದೆ ಅಂತ ನಾವು ಹೇಳ್ಬೋದು. ಆ ರೀತಿಯಲ್ಲಿ ನೆಗೆಟಿವ್ ಅಯಾನ್ಸ್ ಬಗ್ಗೆನೂ ಅವ್ರು ಏನ್ ಮಾಡಿದ್ದಾರೆ, ಒಂದು ಪ್ರಯೋಗ ಮಾಡಿದ್ದಾರೆ. ಅದು 1933 ಒಂದು ಸೈಂಟಿಸ್ಟ್, ಅವ್ರ ಹೆಸರು AL ಚಿಜೆವಿಸ್ಕಿ ಅಂತ. ಅವ್ರೇನ್ ಮಾಡಿದೆ ಅಂದ್ರೆ ಎಲ್ಲಾ ಜಂತುಗಳನ್ನು ತಗೊಂಡು ಹೋಗಿ ಒಂದು ಇದರಲ್ಲಿ ಹಾಕ್ತಾರೆ, ಒಂದು ಕೇಜ್ ಅಲ್ಲಿ, ಅಂದ್ರೆ ಒಂದು ಒಳಗಡೆ ಹಾಕಿ ಆಚೆ ಕಡೆ ಲಾಕ್ ಮಾಡ್ಬಿಡ್ತಾರೆ. ಅದು ಇದು ನಡೆದಿರೋದು ಅಲ್ಲೇ ರಷ್ಯಾಲ್ಲೇ ಎಕ್ಸ್ಪೆರಿಮೆಂಟ್ ನಡೆದಿರೋದು. ಅದ್ರ ಒಳಗಡೆ ಈ ರ್ಯಾಬಿಟ್ಸ್ ಅಂತ, ಮತ್ತೆ ಹಂದಿಗಳು, ರಾಬಿಟ್ಸು, ಈ ರ್ಯಾಟ್ಸ್ ಅಂತ, ಇವೆಲ್ಲಾನು ಒಳಗಡೆ ಇಟ್ಟಿದ್ದಾರೆ. ಹಂದಿ, ರ್ಯಾಬಿಟ್ಸು ಮತ್ತೆ ಈ ರ್ಯಾಟ್ಸ್ ಅಂತ ಇರ್ತಲ್ಲ, ಎಲ್ಲಾನು ಒಳಗಡೆ ಇಟ್ಟಿದ್ದಾರೆ. ಇಟ್ಟು ಏನ್ ಮಾಡಿದೆ ಅಂದ್ರೆ ಅದ್ ಒಳಗಡೆ ಒಳ್ಳೆ ಆಕ್ಸಿಜನ್ ಜನರೇಟ್ ಮಾಡಿದ್ದಾರೆ, ಒಳ್ಳೆ ಆಕ್ಸಿಜನ್ ಇಟ್ಟಿದ್ದಾರೆ. ಅಂದ್ರೆ ಆಕ್ಸಿಜನ್ ಚೆನ್ನಾಗಿ ಒಳಗಡೆ ಇಟ್ಟಿದ್ದಾರೆ. ಮತ್ತೆ ಅವೆಲ್ಲ ಚೆನ್ನಾಗಿ ಬದುಕಬೇಕಲ್ಲ, ಇಲ್ಲ. ಏನಾಗಿದೆ, ಸ್ವಲ್ಪ ಹೊತ್ತಂದ್ರೆ ಸ್ವಲ್ಪ ದಿವಸಗಳಾದ್ಮೇಲೆ ನೋಡಕ್ ಹೋದ್ರೆ ಒಂದು 2 ವಾರದಲ್ಲಿ ಏನಾಗುತ್ತೆ, ಆಲ್ಮೋಸ್ಟ್ ಎಲ್ಲಾ ಜಂತುಗಳು ಸತ್ತೋಗಿದೆ. ಏನು ಕಾರಣ ಅಂತ ನೋಡಿದ್ರೆ ಅದ್ರ ಒಳಗಡೆ ಆಕ್ಸಿಜನ್ ಇದೆ, ಬಟ್ ಆದ್ರೆ ನೆಗೆಟಿವ್ ಅಯಾನ್ಸ್ ಇಲ್ಲ. ಈ ರೀತಿಯಲ್ಲಿ ಆಗ್ತದೆ. ನೆಗೆಟಿವ್ ಅಯಾನ್ಸ್ ಇಲ್ಲ ಅಂದ್ರೆ ಇಷ್ಟೆಲ್ಲ ಆಗ್ತದ ಅಂತಂದ್ರೆ ಎಸ್, ಅಷ್ಟೆಲ್ಲ ಆಗ್ತದೆ. ಯಾಕಂದ್ರೆ ಇದು ಸೇಮ್ ನಮ್ಮ ದೇಹಕ್ಕೂ ಅನ್ವಯಿಸ್ತದೆ ಸ್ನೇಹಿತರೆ, ಇದು ನಮ್ಮ ದೇಹಕ್ಕೂ ಅನ್ವಯಿಸ್ತದೆ. ಯಾಕಂದ್ರೆ ಈ ನೆಗೆಟಿವ್ ಅಯಾನ್ಸ್ ಇಲ್ಲದೆ ನಾವು ಈ ಗಾಳಿಯನ್ನು ಶ್ವಾಸ ಮಾಡ್ತಾ ಇರ್ತೀವಿ ಅಲ್ವಾ. ನಾವು ಆಕ್ಸಿಜನ್ ತಗೊಂತಾ ಇದ್ವಿ ಅಂತ ಅನ್ಕೊಂತೀವಿ, ಆದ್ರೆ ಅದು ಆಗಲ್ಲ. ಆ ರೀತಿ ಅಲ್ಲ. ನೆಗೆಟಿವ್ ಅಯಾನ್ಸ್ ಇಲ್ಲದೆ ಆಕ್ಸಿಜನ್ ಎಷ್ಟೇ ತಗೊಂಡಿದ್ರು ನಿಮ್ಗೆ ಆರೋಗ್ಯ ಸಿಗೋದಿಲ್ಲ, ಅನಾರೋಗ್ಯವೇ ಹೆಚ್ಚಾಗ್ತಾ ಹೋಗ್ತದೆ. ಅದನ್ನ ಅರ್ಥ ಮಾಡ್ಕೊಳ್ಳಿ. ಮತ್ತೆ ನೆಗೆಟಿವ್ ಅಯಾನ್ಸು ಸಂಪಾದನೆ ಮಾಡ್ಕೊಳ್ಳೋದು, ಆ ವಿಧಾನ ಸ್ವಲ್ಪ ನಾನು ಹೇಳ್ಕೊಟ್ಟಿದ್ದೀನಿ. ಮತ್ತೆ ಇನ್ನೂ ಅನೇಕ ವಿಧಾನಗಳಿದೆ. ಅನೇಕ ರೀತಿಯಲ್ಲಿ ನಾವು ನೆಗೆಟಿವ್ ಅಯಾನ್ಸ್ ಸಂಪಾದನೆ ಮಾಡ್ಕೊಂತಾನೆ ಇರಬೇಕು ನಿತ್ಯವಾಗಿ. ಆದ್ರೆ ನಮ್ಮ ಏರಲ್ಲಿ, ಅಂದ್ರೆ ನಮ್ಮ ಗಾಳಿಯಲ್ಲಿ ನಾವು ಶ್ವಾಸ ಮಾಡುವಾಗ ಆಕ್ಸಿಜನ್ ಜೊತೆಗೆ ನೆಗೆಟಿವ್ ಅಯಾನ್ಸ್ ಯಾವಾಗಲೂ ಇರಬೇಕು. ಅದಿಲ್ಲ ಅಂದ್ರೆ ಏನ್ ಮಾಡತ್ತಂದ್ರೆ, ನಾವು ಆಕ್ಸಿಜನ್ ತಗೊಂತೀವಲ್ಲ, ನೆಗೆಟಿವ್ ಅಯಾನ್ಸ್ ದೇಹದಲ್ಲಿ ಇಲ್ಲ ಅಂದ್ರೆ ಏನ್ ಮಾಡತ್ತಂದ್ರೆ, ಈ ಆಕ್ಸಿಜನ್ ಅನ್ನೋದು ರೆಡ್ ಬ್ಲಡ್ ಸೆಲ್ಸ್ ಅಂತ ಇರ್ತದೆ, RBCs ಅಂತ, ಕೆಂಪು ರಕ್ತ ಕಣಗಳು ನಮ್ಮ ಒಳಗಡೆ, ನಮ್ಗೆ ಪೂರ್ತಿ ರಕ್ತ ಒಳಗಡೆ ಇರೋದೇ, ಅಂದ್ರೆ ರಕ್ತ ಒಳಗಡೆ ಕೆಂಪು ರಕ್ತ ಕಣಗಳು, ಅದನ್ನೇ ನಾವು ಹಿಮೋಗ್ಲೋಬಿನ್ ಅಂತ ಕರಿತೀವಿ. ಅದು ಪ್ರಧಾನವಾಗಿ ಕೆಂಪು ರಕ್ತ ಕಣಗಳು ಯಾವಿದೆಯೋ ಅದೇ ಈ ಆಕ್ಸಿಜನ್ ಅಂದ್ರೆ ನಾವು ಶ್ವಾಸ ಮಾಡ್ಕೊಂಡಿದ ಮೇಲೆ ಅದು ಲಂಗ್ಸ್, ಅಂದ್ರೆ ಶ್ವಾಸಕೋಶಗಳು ಬಂದ ಮೇಲೆ ಅದು ರಕ್ತದಲ್ಲಿ ಸೇರ್ಕೊಂಡು
ಯಾವುದು? ಈ ಆಕ್ಸಿಜನ್. ನಾವು ಏನು ಶ್ವಾಸ ಮಾಡ್ತೀವೋ ಅದರಿಂದ ಆಕ್ಸಿಜನ್ ರಕ್ತ ಒಳಗಡೆ ಸೇರಿಕೊಂಡು, ಆ ರಕ್ತ ಸೇರಿಕೊಂಡಂತ ರಕ್ತವನ್ನು ಈ RBCs ಏನಿದೆಯೋ ಕೆಂಪು ರಕ್ತ ಕಣಗಳೇ ಏನ್ ಮಾಡ್ತವೆ? ಅದು ಒಂದು ಕಡೆಯಿಂದ ಒಂದು ಪ್ಲೇಸ್ ಇಂದ ಇನ್ನೊಂದು ಪ್ಲೇಸ್ ನಮ್ಮ ದೇಹದಲ್ಲಿ ಪೂರ್ತಿ ಹರಿಯಕ್ಕೆ ಕಾರಣ ಆಗುತ್ತೆ. ಅಂದ್ರೆ ರಕ್ತದಿಂದನೇ ಆಕ್ಸಿಜನ್ ಫ್ಲೋ ಆಗೋದು ಅಲ್ವಾ? ಸೊ ಅವಾಗ ಈ ರಕ್ತ ಅನ್ನೋದು ಈ ರಕ್ತ ಕಣಗಳಿಂದ ನಮ್ಮ ಒಳಗಡೆ ಅಂದ್ರೆ ಇಲ್ಲಿ ಈ ಸ್ನಾಯುಗಳು, ಟಿಶ್ಯೂಸ್ ಅಂತ ಹೇಳ್ತೀವಿ ನಾವು. ಏನಂತ ಹೇಳ್ತೀವಿ? ಟಿಶ್ಯೂಸ್. ಸೊ ಮಸಲ್ಸ್, ಟಿಶ್ಯೂಸ್, ಈ ಕಂಡರಗಳು, ಸ್ನಾಯುಗಳಿದೆಯೋ ಅದ್ರ ಒಳಗಡೆ ಈ ಆಕ್ಸಿಜನ್ ಹೋಗ್ಬೇಕು. ಇಲ್ಲ ಅಂದ್ರೆ ಅವು ಜೀವಂತವಾಗಿ ಇರಲ್ಲ. ಅವಾಗೇನಾಗತ್ತೆ? ನಿಧಾನವಾಗಿ ನಮ್ಮ ದೇಹ ಕುಗ್ಗೋಗುತ್ತೆ, ಅಂದ್ರೆ ನಾಶವಾಗ್ತಾ ಬರ್ತದೆ. ಅದಕ್ಕೆ ಇದು ಮಾಡುವಂತ ಈ ಕೆಲಸ ಮಾಡ್ಬೇಕಂದ್ರೆ ನಮ್ಮಲ್ಲಿ ಏನಿರ್ಬೇಕು? ನೆಗೆಟಿವ್ ಅಯಾನ್ಸ್ ಇರಲೇಬೇಕು. ನೆಗೆಟಿವ್ ಅಯಾನ್ಸ್ ಇಲ್ಲ ಅಂದ್ರೆ ಕೆಂಪು ರಕ್ತ ಕಣಗಳ ಒಳಗಡೆ ಆಕ್ಸಿಜನ್ ಇರೋದು ಈ ಟಿಶ್ಯೂಸು ಮಸಲ್ಸ್ಗೆ ಫ್ಲೋ ಆಗಲ್ಲ. ಅಂದ್ರೆ ಟಿಶ್ಯೂಸ್ಗೂ ಮಸಲ್ಸ್ ಏನಿದೆಯೋ, ಅಂದ್ರೆ ಸ್ನಾಯುಗಳೇನಿದೆಯೋ, ಕಂಡರಗಳಿದೆಯೋ ಅದ್ರ ಒಳಗಡೆ ಈ ಆಕ್ಸಿಜನ್ ಅನ್ನೋದು ಪ್ರವೇಶ ಮಾಡಲ್ಲ. ಅವಾಗ ನಮಗೆ ಇಂಥ ತೊಂದರೆಗಳು ಆಗ್ತಾ ಇರ್ತದೆ. ಅದಕ್ಕೋಸ್ಕರನೇ ಯಾವಾಗ್ಲೂ ಅರ್ಥ ಮಾಡ್ಕೊಳ್ಳಿ, ನಾವೇನ್ ಮಾಡ್ಬೇಕಂದ್ರೆ ನಾವು ಗಮನ ಕೊಡ್ಬೇಕಾಗೋದು ಇಷ್ಟೇ. ನಾವು ಶ್ವಾಸ ಏನ್ ತಗೊಂತೀವಿ ಅದರಲ್ಲಿ ನೆಗೆಟಿವ್ ಅಯಾನ್ಸ್ ಹೆಚ್ಚಾಗಿ ಇರಬೇಕು. ಇಲ್ಲಾಂದ್ರೆ ನಮ್ಮ ದೇಹದಲ್ಲಿ ಆ ಶ್ವಾಸದಿಂದ, ಅಂದ್ರೆ ಆಕ್ಸಿಜನ್ ಒಳಗಡೆ ನಾವು ತಗೊಂತ ಶ್ವಾಸ ಒಳಗಡೆ ನೆಗೆಟಿವ್ ಅಯಾನ್ಸ್ ಇರತ್ತಾ ಇಲ್ಲ ಅನ್ನೋದು ನಮ್ಮ ಅಂದ್ರೆ ನಮ್ಮ ಕಂಟ್ರೋಲ್ ಇಲ್ಲ, ನಮ್ಮ ನಿಯಂತ್ರಣ ಇಲ್ಲ ಅದು ಅಲ್ವಾ? ಈಗಾಗಲೇ ನೋಡ್ತಾ ಇದ್ವಿ ಸಿಟೀಸ್ ಅಲ್ಲಿ ಪರಿಸ್ಥಿತಿ ಹೇಗಿದೆ ಅಂತ. ಆದ್ರೆ ಇನ್ನು ಯಾವ ರೀತಿಗಳಲ್ಲಿ ನಾವು ನೆಗೆಟಿವ್ ಅಯಾನ್ಸ್ ತಗೊಂಡು ನಮ್ಮ ದೇಹದಲ್ಲಿ ಇಟ್ಕೊಂಡ್ರೆ ಈ ರೀತಿಯಲ್ಲಿ ತಗೊಂಡಂತ ಶ್ವಾಸ, ಅದರಿಂದ ಬರುವಂತ ಆಕ್ಸಿಜನ್ ಎಲ್ಲಾ ಕಡೆ ಸೇರಿಸುವಂತ ವ್ಯವಹಾರ, ಆ ಕೆಲಸ ನೆಗೆಟಿವ್ ಅಯಾನ್ಸ್ ಮಾಡ್ತಾ ಇರ್ತದೆ. ಈ ನೆಗೆಟಿವ್ ಅಯಾನ್ಸ್ ಯಾರಲ್ಲಿ ಕಡಿಮೆ ಇರುತ್ತೋ ಅವರು ವೇಗವಂತವಾಗಿ, ಅಂದ್ರೆ ಪ್ರಿಮೆಚ್ಯೂರ್ ಡೆತ್ ಅಂತ ಹೇಳ್ತೀವಿ ನಾವು, ಎರ್ಲಿ ಡೆತ್ ಅಂತ ಹೇಳ್ತೀವಿ ನೋಡಿ, ಆ ರೀತಿಯಲ್ಲಿ ಅನುಭವಿಸ್ತಾರೆ. ಯಾಕಂದ್ರೆ ಅವರಲ್ಲಿ ಅನೇಕ ರೋಗಗಳು ಬರೋದು, ಅವರ ಪೂರ್ತಿ ಶರೀರವೇ ಕುಗ್ಗೋಗೋದು, ಇದೆಲ್ಲ ನಾಶವಾಗೋದು ಆಗ್ತಾ ಇರ್ತದೆ. ಅದಕ್ಕೆ ಈ ಈ ನೆಗೆಟಿವ್ ಅಯಾನ್ಸ್ ಕೊರತೆ, ಈ ಋಣಾತ್ಮಕ ಅಯಾನುಗಳ ಕೊರತೆ ಇಷ್ಟೆಲ್ಲ ಕಾರಣವಾಗತ್ತೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ಆಯ್ತು. ಈ ನೆಗೆಟಿವ್ ಅಯಾನ್ಸ್ ಅನ್ನು ಯಾವ ರೀತಿಯಲ್ಲಿ ನಮ್ಮ ವಾತಾವರಣವನ್ನು ಶುದ್ಧಿ ಮಾಡ್ತಾ ಹೋಗ್ತವೆ ಅದು ನಾವು ಅರ್ಥ ಮಾಡ್ಕೋಬೇಕು. ಸೊ ಈಗಾಗಲೇ ನಾನು ಸ್ವಲ್ಪ ಆ ಮಾಹಿತಿನ ಹಂಚ್ಕೊಂಡಿದ್ದೀನಿ ಇಂದಿನ ಕ್ಲಾಸಲ್ಲಿ. ಈ ಕ್ಲಾಸಲ್ಲಿ ಈ ತರಗತಿಯಲ್ಲಿ ಇನ್ನು ಸ್ವಲ್ಪ ಹೆಚ್ಚು ಮಾಹಿತಿ ನಾವು ತಿಳ್ಕೊಳಕ್ಕೆ ಪ್ರಯತ್ನ ಮಾಡೋಣ. ಏನಾಗತ್ತಂದ್ರೆ ನಾ ಈಗಾಗಲೇ ಹೇಳಿದೆ, ಈ ಡಸ್ಟ್ ಪಾರ್ಟಿಕಲ್ಸ್ ಅಂದ್ರೆ ಈ ಕಸುವು ಅದು ಇದು ಈ ವಾತಾವರಣದಲ್ಲಿ ಹೆಚ್ಚಾಗಿ ಸೇರ್ಕೊಂಡಿದೆ ಈಗ ಅಲ್ವಾ? ಆ ಕಸುವು ಅನ್ನೋದು ಅನೇಕ ರೀತಿಯಲ್ಲಿ ಬರ್ತಾ ಇದೆ ಈಗ. ಈ ಕಾಂಕ್ರೀಟ್, ಅಂದ್ರೆ ನಾವು ಕಾಂಕ್ರೀಟ್ ಜಂಗಲ್ ಅಂತ ಹೇಳ್ತೀವಿ. ಈ ಪಟ್ಟಣದಲ್ಲಿ, ನಗರ ಪ್ರಾಂತದಲ್ಲಿ ಹೆಚ್ಚು ಕನ್ಸ್ಟ್ರಕ್ಷನ್ ನಡೆಯುವಾಗ ಆ ಧೂಳಿ ಎಲ್ಲ ಹೋಗಿ ನಮ್ಮ ವಾತಾವರಣದಲ್ಲಿ ಸೇರ್ಕೊಂತದೆ. ಅವೆಲ್ಲಾನು ಪಾಸಿಟಿವ್ ಆನ್ಸರ್, ಅರ್ಥ ಮಾಡ್ಕೊಳ್ಳಿ. ಅದೇ ರೀತಿಯಲ್ಲಿ ಈ ಫ್ಯಾಕ್ಟ್ರೀಸ್ ಆಗ್ಲಿ, ಆಮೇಲೆ ಕಾರ್ಗಳು, ಅಂದ್ರೆ ಈ ಸಾರಿಗೆ ಅಂದ್ರೆ ಅನೇಕ ವಾಹನಗಳು ಓಡಾಡ್ತಾ ಇದೆ. ಇವೆಲ್ಲದಿಂದ ಏನಾಗತ್ತಂದ್ರೆ ವಾತಾವರಣದಲ್ಲಿ ಈ ಕಸುವು, ಧೂಳಿ, ದುಮಾನ ಇದೆಲ್ಲನೂ ಹೊರಗಡೆ ಹೆಚ್ಚಾಗಿ ಸೇರ್ಕೊಂಡಿರ್ತದೆ. ಅದೆಲ್ಲ ನಾವು ಏನ್ ಹೇಳ್ತಿದ್ರೆ ಅದೆಲ್ಲಾನು ನೆಗೆಟಿವ್ ಅಯಾನ್ಸ್. ಏನದು? ಪಾಸಿಟಿವ್ ಅಯಾನ್ಸ್ ಅವೆಲ್ಲ. ಈ ಪಾಸಿಟಿವ್ ಅಯಾನ್ಸ್ ಇರುವಾಗ ಈಗ ನೆಗೆಟಿವ್ ಅಯಾನ್ಸು ಇದ್ರ ಎಲ್ಲ ಯಾವ ರೀತಿಯಲ್ಲಿ ಪ್ಯೂರಿಫೈ ಮಾಡೋಂಥ ಅವಕಾಶ ಇದೆ ಅಂದ್ರೆ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಅದು ನಿಧಾನವಾಗಿ ಈ ಪಾಸಿಟಿವ್ ಅಯಾನ್ಸ್ ಈ ಭೂಮಿಯಿಂದ ಬರುತ್ತೆ. ಎಲ್ಲಿಂದ ಬರುತ್ತೆ? ನೆಗೆಟಿವ್ ಅಯಾನ್ಸ್ ಭೂಮಿಯಿಂದ ಬರೋದು. ಈ ಭೂಮಿ ಒಳಗಡೆ ಯಾವಾಗ್ಲೂ ಮಳೆ ಬಂದಂತ ಇಟ್ಕೊಳ್ಳಿ, ನೆಗೆಟಿವ್ ಅಯಾನ್ಸ್ ಹೆಚ್ಚಾಗಿ ಉತ್ಪನ್ನ ಆಗತ್ತೆ. ಆ ರೀತಿಯಲ್ಲಿ ಭೂಮಿಯಿಂದ ಮೇಲೆ ಬರೋ ನೆಗೆಟಿವ್ ಅಯಾನ್ಸ್ ಆ ನೆಗೆಟಿವ್ ಹೋಗಿ ಈ ಧೂಳಿ ಇದೆಲ್ಲ ಅದಕ್ಕೂ ಒಂದು ಸಲ ಟಚ್ ಆದ್ರೆ ಸಾಕು. ನೆಗೆಟಿವ್ ಪಾಸಿಟಿವ್ ಟಚ್ ಆದ್ರೆ ಏನಾಗುತ್ತೆ? ನ್ಯೂಟ್ರಲ್ ಆಗತ್ತೆ. ಅವಾಗ ಎಲ್ಲಾ ಧೂಳಿ, ಈ ವಾತಾವರಣದಲ್ಲಿ ಇರುವಂತ ಧೂಳಿ ಭೂಮಿ ಮೇಲೆ ಬಂದು ಬಿದ್ದು ಹೋಗ್ತದೆ. ಅವಾಗ ಈ ಸ್ವಚ್ಛಗೊಳಿಸ್ಕೊಂತ ಇರ್ತದೆ, ತಾನಂತದೇ ವಾತಾವರಣ ಸ್ವಚ್ಛಗೊಳಿಸ್ಕೊಂತ ಇರ್ತದೆ. ಆದ್ರೆ ಈ ಪರಿಸ್ಥಿತಿ ಇಲ್ಲ. ಯಾಕೆ? ಭೂಮಿಯಿಂದ ಡೈರೆಕ್ಟ್ ನೆಗೆಟಿವ್ ಅಯಾನ್ಸ್ ಮೇಲೆ ಬರಕ್ಕೆ ನೀವು ಸಿಟೀಸ್ ಅಲ್ಲಿ ಹೋಗಿ ಒಂದ್ಸಲ ಅಬ್ಸರ್ವ್ ಮಾಡಿ, ಎಲ್ಲಿ ನೋಡಿದ್ರು ಕಾಂಕ್ರೀಟ್ ಅಲ್ವಾ? ಭೂಮಿ ನೇರವಾಗಿ ಟಚ್ ಮಾಡೋದು ಅವಕಾಶನೇ ಇಲ್ಲ ನಮ್ಗೆ. ಯಾಕಂದ್ರೆ ನೀವು ಹೋದ್ರೆ ಯಾವುದೇ ಸಿಟಿಯಲ್ಲಿ ನೋಡಿದ್ರೆ ನಗರ ಪ್ರಾಂತದಲ್ಲಿ ಈ ರೋಡ್ ಕಾಂಕ್ರೀಟು, ಪಕ್ಕದಲ್ಲಿ ಕಾಂಕ್ರೀಟು, ಮನೆಯಲ್ಲಿ ಅಂದ್ರೆ ಅಪಾರ್ಟ್ಮೆಂಟ್ ಅಂತ ಇದ್ರೆ ಅದು ಸುತ್ತು ಕಾಂಕ್ರೀಟು. ಎಲ್ಲಿದೆ ಭೂಮಿ? ಎಲ್ಲಿದೆ ನೇಲ? ಅವಾಗ ನೇಲದಿಂದ ಬರುವಂತ ನೆಗೆಟಿವ್ ಅಯಾನ್ಸ್ಗೂ ಅವಕಾಶ ಇದೆಯಾ? ಇಲ್ಲ. ಅದಕ್ಕೆ ವಾತಾವರಣದಲ್ಲಿ ಆ ಪೂರ್ತಿ ಆ ಕಾಲುಷ್ಯ, ಆ ಮಾಲಿನ್ಯ ಹಾಗೆ ಉಳ್ಕೊಂತ ಇದೆ. ಅದೆಲ್ಲ ಯಾರು ಶ್ವಾಸ ಮಾಡ್ಬೇಕು? ನಾವು ಶ್ವಾಸ ಮಾಡೋದು. ಅದಕ್ಕೆ ಪ್ರಧಾನವಾಗಿ ಸಿಟೀಸ್ ಅಲ್ಲಿ, ನಗರ ಪ್ರಾಂತದಲ್ಲಿ ಹೆಚ್ಚು ರೋಗಗಳು ಬರ್ತಾ ಇದೆ. ಮೊದಲನೇದಾಗಿ ಶ್ವಾಸಕೋಶ ರೋಗಗಳು, ನಿಧಾನವಾಗಿ ಎಲ್ಲ ಅವಯವಗಳು ಫೇಲ್ ಆಗ್ತಾ ಬರ್ತದೆ.
ಖಂಡಿತವಾಗಿ ಫೇಲ್ ಆಗ್ತಾ ಬರ್ತದೆ, ವೇಗವಂತವಾಗಿ ಸಾವು ಅನ್ನೋದು ಬರುತ್ತೆ. ಆ ರೀತಿಯಲ್ಲಿ ಆಗ್ತಾ ಇದೆ ಸ್ನೇಹಿತರೆ. ಅದಕ್ಕೆ ಅನೇಕ ಹಾಸ್ಪಿಟಲ್ಸ್ಗಳು ಇನ್ಕ್ರೀಸ್ ಆಗ್ತಾ ಇದೆ, ಇದನ್ನ ಅರ್ಥ ಮಾಡ್ಕೋಬೇಕು ನಾವು. ಆ ರೀತಿಯಲ್ಲಿ ಅಂದ್ರೆ ರೂರಲ್ ಪ್ರಾಂತದಲ್ಲಿ ಅಂದ್ರೆ ಹಳ್ಳಿಗಳ ವಾತಾವರಣ ಕಂಪೇರ್ ಮಾಡಿದ್ರೆ ಸಿಟೀಸ್ ಅಲ್ಲಿ ಇರುವಂತ ವಾತಾವರಣದಲ್ಲಿ ನೆಗೆಟಿವ್ ಆಯನ್ಸ್ ಅತಿ ಕಡಿಮೆ ಪ್ರಮಾಣದಲ್ಲಿದೆ, ಪಾಸಿಟಿವ್ ಆಯನ್ಸ್ ಅತಿ ಹೆಚ್ಚು ಪ್ರಮಾಣದಲ್ಲಿದೆ ಅಂತ ಈಗಾಗಲೇ ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ ಸ್ನೇಹಿತರೆ. ಒಂದು ಸೈಂಟಿಸ್ಟ್ ಇದ್ದಾರೆ, ಡಾಕ್ಟರ್ ಹಾಕಿನ್ಸ್ ಅಂತ. ಡಾಕ್ಟರ್ ಹಾಕಿನ್ಸ್. ಸೊ WHAWKINS ಅವರ ಸೈಂಟಿಸ್ಟ್ ಹೆಸರು. ಇವರು ಹ್ಯೂಮನ್ ಬಯಾಲಜಿಸ್ಟ್ ಮತ್ತೆ ಒಂದು ಯೂನಿವರ್ಸಿಟಿಯಲ್ಲಿ ಇವರು ಲೆಕ್ಚರರ್ ಆಗಿ ಪ್ರೊಫೆಸರ್ ಆಗಿದ್ದಾರೆ. ಇವ್ರು ಏನ್ ಮಾಡಿದ್ದಾರೆ ಅಂದ್ರೆ ಒಂದು ಅದ್ಭುತವಾದ ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ. ಏನಂತಂದ್ರೆ ಅನೇಕ ಪ್ಲೇಸಸ್ ಅಂದ್ರೆ ಈ ಭೂಮಿ ಮೇಲೆ ಅನೇಕ ಪ್ಲೇಸಸ್ ಅಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಿ ಪಾಸಿಟಿವ್ ಆನ್ಸ್ ಎಷ್ಟಿರಬೇಕು, ನೆಗೆಟಿವ್ ಆನ್ಸ್ ಎಷ್ಟಿರಬೇಕು, ಪಾಸಿಟಿವ್ ಆನ್ಸ್ ಯಾವ ಪ್ರಮಾಣದಲ್ಲಿ ಇರ್ತದೆ, ಎಂಥ ಯಾವ ಪ್ಲೇಸಲ್ಲಿ ಎಷ್ಟಿರ್ತದೆ ಅಂತ ಒಂದು ಎಕ್ಸ್ಪೆರಿಮೆಂಟ್ ಮಾಡಿ ಕಂಡುಹಿಡಿದ್ದಾರೆ. ಅವ್ರು ಕಂಡಿರುವಂತ ಸ್ವಲ್ಪ ವಿಷಯವನ್ನು ನಾವು ಅರ್ಥ ಮಾಡ್ಕೊಂಡ್ರೆ ಅವ್ರು ಯಾವ ರೀತಿಯಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಿದೆ ಅಂದ್ರೆ ಈ ರೂರಲ್ ಪ್ರಾಂತಕ್ಕೆ ಹೋಗಿ ಎಕ್ಸ್ಪೆರಿಮೆಂಟ್ ಮಾಡೋದು, ಮತ್ತೆ ಸಿಟಿಯಲ್ಲಿ ಹೋಗಿ ಅರ್ಬನ್ ಪ್ಲೇಸ್ ಅಲ್ಲಿ ಹೋಗಿ ಎಕ್ಸ್ಪೆರಿಮೆಂಟ್ ಮಾಡೋದು, ಅರ್ಬನ್ ಪ್ಲೇಸ್ ಒಳಗಡೆ ಒಂದು ಮನೆ ಒಳಗಡೆ ಏರ್ ಕಂಡೀಷನ್ ಇಟ್ಕೊಂಡಿದ್ರೆ ಅಲ್ಲಿ ಟೆಸ್ಟ್ ಮಾಡೋದು, ಇದನ್ನು ಮಾಡಿದ್ದಾರೆ ನೋಡಿ. ಈ ರೀತಿಯಲ್ಲಿ ಮಾಡುವಾಗ ತುಂಬಾ ಅನೇಕ ಆಶ್ಚರ್ಯಕರ ಫಲಿತಗಳು, ಒಂದು ಅದ್ಭುತ ವಿಷಯಗಳು ನಮ್ಗೆ ತಿಳಿಸಿದ್ದಾರೆ. ಅದನ್ನ ಅರ್ಥ ಮಾಡ್ಕೊಂಡ್ರೆ ನೋಡಿ, ಒಂದು ಈ ಏರ್ ಅಂದ್ರೆ ಗಾಲಿಯನ್ನು 1 ಕ್ಯೂಬಿಕ್ ಸೆಂಟಿಮೀಟರ್ ಗಾಲಿ ತಗೊಂಡಿದ್ದಾರೆ. ತಗೊಂಡು ಟೆಸ್ಟ್ ಮಾಡಕ್ ಹೋದ್ರೆ ಔಟ್ಡೋರ್ಸ್ ಅಲ್ಲಿ ಅಂದ್ರೆ ಈ ರೂರಲ್ ಪ್ರಾಂತದಲ್ಲಿ ಬಾಹ್ಯ ವಾತಾವರಣದಲ್ಲಿ ನೋಡಿದ್ದಾರೆ ಫಸ್ಟ್. ಅವಾಗ ಏನಾಗ್ತದೆ, ಏನ್ ಆಶ್ಚರ್ಯಕರ ವಿಷಯ ಅಂದ್ರೆ 1 ಕ್ಯೂಬಿಕ್ ಸೆಂಟಿಮೀಟರ್ ಗಾಲಿಯಲ್ಲಿ 1000 ಋಣಾತ್ಮಕ ಅಯಾನಗಳು ನೋಡಿದ್ದಾರೆ. 1000 ಋಣಾತ್ಮಕ ಅಯಾನಗಳು ಕಂಡುಹಿಡಿದ್ದಾರೆ. ಆಮೇಲೆ ಈ ಔಟ್ಡೋರ್ಸ್ ಅಲ್ಲಿ ಆ ಬಾಹ್ಯ ಪ್ರಾಂತದಲ್ಲಿ ಸ್ವಲ್ಪ ಪೊಲ್ಯೂಷನ್ ಇರುವಂತ ಪಟ್ಟಣ ಪ್ರಾಂತಕ್ಕೆ ಹೋಗಿದ್ದಾರೆ, ಅಲ್ಲಿ ಟೆಸ್ಟ್ ಮಾಡಿದ್ದಾರೆ. ಅಲ್ಲೇನು ಇವ್ರು ಕಂಡುಹಿಡಿದು ಅಂದ್ರೆ 1 ಕ್ಯೂಬಿಕ್ ಸೆಂಟಿಮೀಟರ್ ಆ ಏರ್ ಅಲ್ಲಿ ಒಂದು 700 ಅಂದ್ರೆ 700 ಅಯಾನಗಳು ಮಾತ್ರ, ಋಣಾತ್ಮಕ ಅಯಾನಗಳು ಮಾತ್ರ ಕಂಡಿದ್ದಾರೆ ನೋಡಿ. ಅಲ್ಲಿ 1000 ಇತ್ತು, ಇಲ್ಲಿ 700 ಆಗಿದೆ ಅಲ್ವಾ. ಅದೇ ರೀತಿಯಲ್ಲಿ ಇನ್ನೇನ್ ಮಾಡಿದೆ ಅಂದ್ರೆ ಔಟ್ಡೋರ್ಸ್ ಅಂದ್ರೆ ಬಾಹ್ಯ ಪ್ರಾಂತ, ಸಿಟೀಸ್ ಒಂಥರ ಅರ್ಬನ್ ಅಂದ್ರೆ ಪಟ್ಟಣ ಸಿಟಿಗೆ ಹೋಗಿದ್ದಾರೆ. ಈಗ ಸಿಟಿಗೆ ಹೋಗಿದ್ದಾರೆ ಅಂದ್ರೆ ಇದು ಒಂಥರ ಬ್ಯಾಂಗ್ಳೂರ್ ತರ ಸಿಟಿ ಅಂತ ಇಟ್ಕೊಳ್ಳಿ, ಬ್ಯಾಂಗ್ಳೂರು, ಚೆನ್ನೈಯೋ, ಹೈದರಾಬಾದು ಅಂತ ಸಿಟಿಯಲ್ಲಿ ಹೋಗಿ ಹೆಚ್ಚು ಪೊಲ್ಯೂಷನ್ ಅಂತ ವಾತಾವರಣ ಇರುವಂತ ಆ ಪ್ಲೇಸ್ಗೂ ಟೆಸ್ಟ್ ಮಾಡಿದ್ರೆ ಅವ್ರಿಗೆ ಬಂದಿರುವಂತ ರಿಸಲ್ಟ್ ನೋಡಿದ್ರೆ 1 ಕ್ಯೂಬಿಕ್ ಸೆಂಟಿಮೀಟರ್ ಏರಿಗೆ 300 ಮಾತ್ರ ಇದೆ, 300 ಋಣಾತ್ಮಕ ಅಯಾನಗಳಿದೆ. ಜಸ್ಟ್ ನೋಟ್ ಮಾಡ್ಕೊಂತ ಹೋಗಿ, ನಿಮ್ಗೆ ಗೊತ್ತಾಗತ್ತೆ. ಇನ್ನು ಏನ್ ಮಾಡಿದೆ ಅಂದ್ರೆ ಇವರು ರೂರಲ್ ಲೊಕೇಶನ್ ಅಂದ್ರೆ ಮತ್ತೆ ಅಲ್ಲಿ ವಾತಾವರಣಕ್ಕೆ ಹೋಗಿದ್ದಾರೆ. ಇನ್ಸೈಡ್ ದ ಹೌಸ್ ಅಂದ್ರೆ ನಮ್ಮ ಮನೆ ಒಳಗಡೆ ಹೋಗಿ ಟೆಸ್ಟ್ ಮಾಡಿದೆ ವಾತಾವರಣವನ್ನು. ಅಲ್ಲಿ ಗಾಳಿಯನ್ನು ಟೆಸ್ಟ್ ಮಾಡುವಾಗ ಅದರಲ್ಲಿ ಏರ್ ಕಂಡೀಷನ್ ಇಲ್ಲ, ಯಾವುದೇ ಏರ್ ಕಂಡೀಷನ್ ಇಲ್ಲ. ಅಲ್ಲಿ ಅವ್ರು ಕಂಡಿಡೋದು 800 ಅಂದ್ರೆ 800 ಯಾವ್ದ್ರಲ್ಲಿ 1 ಕ್ಯೂಬಿಕ್ ಸೆಂಟಿಮೀಟರ್ ಗಾಳಿಯಲ್ಲಿ ಋಣಾತ್ಮಕ ಅಯಾನಗಳು ಕಂಡಿಡಿದ್ದಾರೆ. ಅದು ಒಳ್ಳೆಯದೇ, ಪರವಾಗಿಲ್ಲ ಅಲ್ವಾ. ಆಮೇಲೆ ಇನ್ನೇನ್ ಮಾಡಿದೆ ಅಂದ್ರೆ ಅದೇ ರೂರಲ್ ಪ್ರಾಂತದಲ್ಲಿ ಒಂದು ಮನೆ ಒಳಗಡೆ, ಅಲ್ಲಿ ಪ್ರಾಂತದಲ್ಲಿ ಒಂದು ಮನೆ ಒಳಗಡೆ ಅಲ್ಲಿ ಏರ್ ಕಂಡೀಷನ್ ಉಪಯೋಗಿಸ್ತಾ ಇದ್ರೆ ಅಲ್ಲಿ ಟೆಸ್ಟ್ ಮಾಡಿದ್ದಾರೆ. ಆ ವಾತಾವರಣ ಟೆಸ್ಟ್ ಮಾಡುವಾಗ ಅವ್ರಿಗೆ ಋಣಾತ್ಮಕ ಅಯಾನಗಳು 100 ಮಾತ್ರ ಇದೆ. ಎಷ್ಟಿದೆ? 100 ಮಾತ್ರ ಇದೆ. ಎಷ್ಟು ಡಿಫರೆನ್ಸ್ ಬರ್ತದೆ ನೀವು ಅರ್ಥ ಮಾಡ್ಕೊಳ್ಳಿ. ಈಗ ಏರ್ ಕಂಡೀಷನ್ ಹೇಗೆ ಕೆಲಸ ಮಾಡುತ್ತೆ ನಿಮ್ಗೆ ಅರ್ಥ ಆಗುತ್ತೆ. ಇನ್ನೊಂದು ಪಾಯಿಂಟ್ ಹೇಳ್ತೀನಿ. ಸಿಟಿ ಲೊಕೇಶನ್ಗೆ ಹೋಗಿದ್ದಾರೆ. ಸಿಟಿ ಲೊಕೇಶನ್ಗೆ ಹೋಗಿ, ಸಿಟಿ ಅಂದ್ರೆ ಬ್ಯಾಂಗ್ಳೂರ್ ಅಂತ ಪ್ರದೇಶಕ್ಕೆ ಹೋಗಿ ಒಂದು ಅಪಾರ್ಟ್ಮೆಂಟ್ ಒಳಗಡೆ, ಮನೆ ಒಳಗಡೆ ಏರ್ ಕಂಡೀಷನ್ ಆನ್ ಮಾಡುವಾಗ, ಒಂದು ಆಫೀಸು ಇಲ್ಲ ಮನೆ, ಅಲ್ಲಿ ಏರ್ ಕಂಡೀಷನ್ ಆನ್ ಮಾಡಿ ನೋಡುವಾಗ ಅವ್ರಿಗೆ ಸಿಕ್ಕಿರುವಂತ ರಿಸಲ್ಟ್ ಏನ್ ಗೊತ್ತಾ? 1 ಕ್ಯೂಬಿಕ್ ಸೆಂಟಿಮೀಟರ್ ಅಲ್ಲಿ 50 ಋಣಾತ್ಮಕ ಅಯಾನಗಳಿದೆ. ಈಗ ಈ ರೀತಿಯಲ್ಲಿ ಇರುವಾಗ ಆರೋಗ್ಯ ಎಲ್ಲಿ ಸಿಗತ್ತೆ? ಏರ್ ಕಂಡೀಷನ್ ಹಾಕೊಂಡಿದ್ರೆ ಆರೋಗ್ಯ ಏನಾಗತ್ತೆ? ಎಲ್ಲ ಅವಯವಗಳು ಫೇಲ್ ಆಗ್ತಾ ಹೋಗ್ತದೆ. ಸೊ ನಾವು ಏರ್ ಕಂಡೀಷನ್ ಅಂತ AC ಅಂತ ನಾವು ಅನ್ಕೊಂಡಿದ್ರೆ ಆ AC ಇಂದ ಇಷ್ಟು ಪ್ರಮಾದ ಇದೆ ಸ್ನೇಹಿತರೆ. ಋಣಾತ್ಮಕ ಅಯಾನಗಳು 50 ಇದೆ ಅಂದ್ರೆ ನಮ್ಮ ಸಿಟಿ ಒಳಗಡೆ ಸಾಫ್ಟ್ವೇರ್ ಇಂಜಿನಿಯರ್ಸ್ ಹೋಗಿ ಸುತ್ತು ಇದು ಗ್ಲಾಸ್ ಬಿಲ್ಡಿಂಗು, ಸುತ್ತು ಗ್ಲಾಸ್ ಇರುತ್ತೆ, ಮಧ್ಯದಲ್ಲಿ ಯಾವುದೇ ಆಚೆ ಕಡೆಯಿಂದ ಒಂದು ಗಾಳಿ ಬರಲ್ಲ, ಏನ್ ಬರಲ್ಲ,
ಆಯ್ತಾ. ಎಷ್ಟು ಇಮ್ಯಾಜಿನ್, ನೀವು ಅರ್ಥ ಮಾಡ್ಕೊಳ್ಳಿ, ಎಷ್ಟು ಅವರು ಕಾಲ ವ್ಯವಧಿ ದೀರ್ಘ, ಅವರ ಲೈಫ್ ಸ್ಪ್ಯಾನ್ ಹೇಗಿರುತ್ತೆ ಅಂತ ನೀವು ಒಂದು ಜಸ್ಟ್ ಇಮ್ಯಾಜಿನ್ ಮಾಡ್ಕೊತ ಹೋಗಿ ಸಾಕು, ಇನ್ನೇನಿಲ್ಲ. ಆ ಸುತ್ತು ಗ್ಲಾಸ್ ಬಿಲ್ಡಿಂಗು, ಆಕ್ಸಿಜನ್ ಒಳಗಡೆ ಪ್ರವೇಶ ಆಗಲ್ಲ, ಓನ್ಲಿ ಏರ್ ಕಂಡೀಷನ್ ಇಂದ ಬರುವಂತ ಗಾಳಿಯನ್ನು ತಗೊಂಡೋದು ಬಿಡೋದು. ಅದರಲ್ಲಿ ನೆಗೆಟಿವ್ ಋಣಾತ್ಮಕ ಅಯಾನುಗಳು, ಅವರ ಆರೋಗ್ಯವನ್ನು ಕಾಪಾಡುವಂತ ಋಣಾತ್ಮಕ ಅಯಾನುಗಳು, ಅವರಲ್ಲಿರುವಂತ ಆಕ್ಸಿಜನ್ನು ಪ್ರತಿ ಪ್ಲೇಸ್ಗೆ, ದೇಹದಲ್ಲಿ ಪ್ರತಿ ಅಂಗಕ್ಕೆ, ಪ್ರತಿ ಟಿಶ್ಯೂ ಮಸಲ್ಸ್ಗೆ ಸೇರಿಸುವಂತ ಈ ನೆಗೆಟಿವ್ ಅಯಾನ್ಸು ಇಲ್ಲದೇ ಇಲ್ಲ. ಎಷ್ಟಿದೆ? 50 ಇದೆ. ಏನ್ ಮಾಡುತ್ತೆ ಈಗ? ಅವರ ಅನಾರೋಗ್ಯ ಬಂದೇ ಬರುತ್ತೆ. ಈ ರೀತಿಯಲ್ಲಿ ಹೋದ್ರೆ ಸ್ನೇಹಿತರೆ, ಸೊ ನಾವು ಅರ್ಥ ಮಾಡ್ಕೋಬಹುದು. ಅಂದ್ರೆ ಈ ರೀತಿಯಲ್ಲಿ ಇರುವಾಗ ಯಾವ ರೀತಿಯಲ್ಲಿ ನಾವು ನೋಡ್ತಾ ಇದ್ವಿ ಇತ್ತೀಚಿನ ಕಾಲದಲ್ಲಿ, ಇರೋದಿರೋದು ಅನಾರೋಗ್ಯ, ಅತಿ ಹೆಚ್ಚು ಜನಕ್ಕೆ ರೋಗಗಳು ಬರೋದು. ಸೊ ಇದೆಲ್ಲ ನೋಡುವಾಗ ಅರ್ಥ ಏನಾಗ್ತದೆ ನಮ್ಗೆ ಅಂದ್ರೆ, ಈ ನೆಗೆಟಿವ್ ಅಯಾನ್ಸು ಕೊರತೆ ಆಗಿದೆ. ಅಂದ್ರೆ ಎಷ್ಟು ಕೊರತೆ ಅಂದ್ರೆ, ಎನ್ವಿರಾನ್ಮೆಂಟ್ ಅಲ್ಲಿ ಅತಿ ಹೆಚ್ಚು ಕೊರತೆ ಆಗಿದೆ ಅಲ್ವಾ, ಅತಿ ಹೆಚ್ಚು ಕೊರತೆ ಆಗಿದೆ. ಅದಕ್ಕೋಸ್ಕರನೇ ಅವ್ರಿಗೆಲ್ಲ ಅನಾರೋಗ್ಯ ಬರೋದು. ಅಂದ್ರೆ ಅತಿ ವೇಗವಂತವಾಗಿ ಅನಾರೋಗ್ಯರಾಗ್ತಾ ಇದ್ದಾರೆ, ಹೆಚ್ಚು ಜನ ಅನಾರೋಗ್ಯರಾಗ್ತಾ ಇದ್ದಾರೆ ಸಿಟಿಯಲ್ಲಿ, ನಾವು ನೋಡ್ತಾನೆ ಇದ್ದೀವಿ. ಅದಕ್ಕೆ ಹಾಸ್ಪಿಟಲ್ಸ್ ಅಷ್ಟೆಲ್ಲ ಇನ್ಕ್ರೀಸ್ ಆಗ್ತಾ ಇರೋದು. ಇದನ್ನು ಗುರುತಿಸಿದ್ರೆ ನೀವು ಏನ್ ಮಾಡಬೇಕು? ನೆಗೆಟಿವ್ ಅಯಾನ್ಸ್ನು ಹೆಚ್ಚು ಮಾಡ್ಕೊಳ್ಳುವಂತ ರೀತಿಗಳು ನೀವು ಅತಿ ವೇಗವಂತವಾಗಿ ಪ್ರತಿಯೊಬ್ಬರು ಅದು ಪಾಲನೆ ಮಾಡಲೇಬೇಕಾಗತ್ತೆ. ನೀವು ಯಾವ ರೀತಿ ಅಂದ್ರೆ, ನೆಗೆಟಿವ್ ಅಯಾನ್ಸ್ ಅನ್ನೋದು ನಮ್ಮ ಗಾಳಿಯಲ್ಲಿ ಸಿಗುವಂತ ವಿಟಮಿನ್ಸ್ ಅಂತ ಬರ್ಕೊಳ್ಳಿ ಈ ಸ್ಟೇಟ್ಮೆಂಟ್. ಅಂದ್ರೆ ಗಾಳಿಯಲ್ಲಿ ಸಿಗುವಂತ ವಿಟಮಿನ್ಸ್ ಯಾವ್ದಪ್ಪ ಅಂದ್ರೆ ನೆಗೆಟಿವ್ ಅಯಾನ್ಸ್ ಅಂತ ಡಾಕ್ಟರ್ H. ಹಾಲಿಡೇ ಅಂತ ಒಂದು ಸೈಂಟಿಸ್ಟ್ ಡಿಕ್ಲೇರ್ ಮಾಡಿದ್ದಾರೆ. ಅವರು ಈ ರೀತಿಯಲ್ಲಿ ಒಂದು ತೀರ್ಮಾನ ಕೊಟ್ಟಿದ್ದಾರೆ. ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಆಯ್ತು, ಈ ನೆಗೆಟಿವ್ ಅಯಾನ್ಸು ನಮ್ಮಲ್ಲಿ ನಮ್ಮ ಮಾನಸಿಕ, ಅಂದ್ರೆ ಒಂದು ಮೂಡ್ ಅಂತ ಹೇಳ್ತೀವಲ್ಲ, ಮಾನಸಿಕ ಭಾವ, ಈ ಮಾನಸಿಕ ಭಾವನೆಗಳಿರ್ಲಿ, ಮತ್ತೆ ನಮ್ಮಲ್ಲಿ ಈ ಆಂಗ್ಸೈಟಿ ಅಂದ್ರೆ ಒಂಥರ ಆತಂಕ ಅಂತ ಹೇಳ್ತೀವಲ್ಲ, ಅದನ್ನ ಎರಡನ್ನು ತುಂಬಾ ಪ್ರಭಾವ ಮಾಡ್ತಾರೆ ಸ್ನೇಹಿತರೆ. ಈ ನೆಗೆಟಿವ್ ಅಯಾನ್ಸು ತುಂಬಾ ಪ್ರಭಾವ ಮಾಡತ್ತಂತ ಇವರು ಡಾಕ್ಟರ್ ಆಲ್ಬರ್ಟ್ ಕ್ರೂಯೆಗರ್ ಅಂತ ಒಂದು ಸೈಂಟಿಸ್ಟು, ಇವರು ತುಂಬಾ ಅನೇಕ ಎಕ್ಸ್ಪೆರಿಮೆಂಟ್ ಮಾಡಿ ಅವ್ರು ಏನ್ ತಿಳ್ಕೊಂಡಿದೆ ಅಂದ್ರೆ, ಯಾರ್ಯಾರು ನೆಗೆಟಿವ್ ಅಯಾನ್ಸ್ ಹೆಚ್ಚಿರುತ್ತೋ ದೇಹದಲ್ಲಿ, ಅಂದ್ರೆ ನಮ್ಮ ದೇಹದಲ್ಲಿ, ಅಲ್ಲಿ ಪ್ರಧಾನವಾಗಿ ಈ ಸೆರೋಟಿನ್ ಅಂತ ಒಂದಿದೆ. ಸೆರೋಟಿನ್ ಅಂತ ನಿಮ್ಗೆ ಗೊತ್ತಿರುವಂತ ವಿಷಯ. ನಿಮ್ಮ ದೇಹದಲ್ಲಿ ಸೆರೋಟಿನ್ ಅನ್ನೋದು ಒಂದು ಹಾರ್ಮೋನ್ ಅದು ಅಲ್ವಾ. ಆ ಸೆರೋಟಿನ್ ಏನಾಗುತ್ತೆ? ಸೆರೋಟಿನ್ ಬೇಕು. ಎಷ್ಟು ಬೇಕು? ಅದು ಒಂದು ಪ್ರಾಮಾಣಿಕ ಕ್ವಾಂಟಿಟಿ ಬೇಕು, ಹೆಚ್ಚಾಗಿರಬಾರ್ದು. ನೋಡಿ, ಈ ಸೆರೋಟಿನ್ ಅನ್ನೋದು ದೇಹದಲ್ಲಿ ಹೆಚ್ಚಾಗಿ ಉತ್ಪನ್ನ ಆಗೋದು, ಕಡಿಮೆ ಉತ್ಪನ್ನ ಆಗೋದು, ಆ ರೀತಿಯಲ್ಲಿ ಆದ್ರೆ ಖಂಡಿತ ನಮಗೆ ಅನಾರೋಗ್ಯ ಕಾರಣ ಆಗತ್ತೆ. ಅನಾರೋಗ್ಯ ಅಂದ್ರೆ ಪ್ರಥಮವಾಗಿ ಅದು ಏನಾಗತ್ತೆ ಅಂದ್ರೆ ಒಂಥರ ಡಿಪ್ರೆಷನ್, ಆಮೇಲೆ ಆಂಗ್ಸೈಟಿ ಅಂದ್ರೆ ಆತಂಕೆ. ಸೊ ಈ ರೀತಿಯಲ್ಲಿ ಈ ಎರಡು ನಮ್ಮಲ್ಲಿ ಹೆಚ್ಚು ಪ್ರವೇಶ ಮಾಡುತ್ತವೆ. ಸೊ ಅದಕ್ಕೋಸ್ಕರ ಈ ನೆಗೆಟಿವ್ ಅಯಾನ್ಸ್ ನಮ್ಮ ದೇಹದಲ್ಲಿ ಇದ್ರೆ, ಈ ಸೆರೋಟೋನಿನ್ ಅಂತ ಏನು ಉತ್ಪನ್ನ ಆಗುತ್ತೋ ಅದನ್ನು ನಿಯಂತ್ರಣ ಮಾಡತ್ತೆ ಅಂತ ಈಗಾಗಲೇ ಹೇಳಿದ್ದಾರೆ. ಇದನ್ನು ಕಂಡುಹಿಡಿದ್ದಾರೆ, ಅರ್ಥ ಮಾಡ್ಕೊಳ್ಳಿ. ಅವಾಗ ಏನಾಗತ್ತಂದ್ರೆ, ಸೊ ಈ ಸೆರೋಟಿನ್ ಅನ್ನೋದು, ಇದು ಹೇಳ್ತಾ ಇರ್ತಾರೆ, ಸೆರೋಟಿನ್ ಇರಿಟೇಷನ್ ಸಿಂಡ್ರೋಮ್ ಅಂತ ಹೇಳ್ತಾರೆ. ಸೆರೋಟಿನ್ ಇರಿಟೇಷನ್ ಸಿಂಡ್ರೋಮ್, ಇದರಲ್ಲಿ ಏನ್ ಕಾಣಿಸ್ತದೆ ಗೊತ್ತಾ? ಒಂಥರ ನಿಧಾನವಾಗಿ ಯೋಚನೆಗಳು ಮಾಡೋದು, ಈ ಯಾವ ಪ್ರತಿಯೊಂದು ಪೇನ್ಗೂ, ಯಾವುದೇ ಒಂದು ನೋವು ಬಂದ್ರೆ ತಟ್ಕೊಳಕ್ಕಾಗಲ್ಲ. ಆ ರೀತಿಯಲ್ಲಿ ಈ ಮೂಡಿನೆಸ್ ಅಂತ ಹೇಳ್ತಾರೆ ನೋಡಿ. ಅಂದ್ರೆ ಅವರ ಒಂದೊಂದು ರೀತಿಯಲ್ಲಿ ಒಂದೊಂದು ಭಾವನೆ, ಅಂದ್ರೆ ಅವ್ರ ಮನೋಸ್ಥಿತಿ ಹೇಗಿರುತ್ತೆ ಅಂದ್ರೆ, ಯಾವ ಸಮಯದಲ್ಲಿ ಹೇಗಿರ್ತಾರೆ ಅಂತ ಕಂಡಿಡಕ್ಕೆ ಆಗಲ್ಲ. ಮೂಡಿ ಫೆಲೋಸ್ ಅಂತ ಹೇಳ್ತಾರೆ ನೋಡಿ, ಆ ಮೂಡಿನೆಸ್ ಹೆಚ್ಚಾಗತ್ತೆ. ಆಮೇಲೆ ಈ ಆತಂಕ, ನಮ್ಮಲ್ಲಿ ಭಯ, ಆತಂಕ, ಒಂಥರ ನಿದ್ದೆ ಮಾಡೋಕ್ಕೂ ಸಾಧ್ಯವಿಲ್ಲ, ಎಮೋಷನಲ್ ಪ್ರಾಬ್ಲಮ್ಸು ಇವೆಲ್ಲ ಹೆಚ್ಚಾಗೋದು ಈ ಸೆರೋಟಿನ್ ಅಂತ ಒಂದು ಹಾರ್ಮೋನು ನಮ್ಮ ದೇಹದಲ್ಲಿ ಹೆಚ್ಚಾಗಿದ್ರೆ, ಅದನ್ನು ಸರಿಪಡಿಸ್ಕೋಬೇಕು ಅಂತಂದ್ರೆ, ಮತ್ತೆ ಅದನ್ನು ಸರಿಪಡಿಸುವಂತ ವಿಧಾನ ಈ ನೆಗೆಟಿವ್ ಅಯಾನ್ಸ್ಗೂ ಅದ್ಭುತವಾದ ಶಕ್ತಿ ಇದೆ. ಅದಕ್ಕೂ ನಾವು ಈ ರೀತಿಯಲ್ಲಿ ಇದನ್ನು ಕಂಡುಹಿಡಿದಾರೆ ಅವರು. ಸೊ ಮೊದಲನೇದಾಗಿ ಏನು ಕಂಡುಹಿಡಿದಾರೆ ಅಂದ್ರೆ, ಅವರು ಎಕ್ಸ್ಪೆರಿಮೆಂಟ್ ಅಲ್ಲಿ ನೋಡಿರೋದೇನೆಂದ್ರೆ, ಈ ನೆಗೆಟಿವ್ ಅಯಾನ್ಸ್ ಏನ್ ಮಾಡತ್ತಂದ್ರೆ ನಮ್ಮಲ್ಲಿ ಒಂದು ಎಂಜೈಮ್ ಉತ್ಪನ್ನ ಮಾಡತ್ತೆ. ಅದು ಮೊನಾಮಿನ್ ಆಕ್ಸಿಡೇಸ್ ಅಂತ. ಮೊನಾಮಿನ್ ಆಕ್ಸಿಡೇಸ್, ಇದಕ್ಕೆ ಮುಂಚೆ ನಾನು ಇನ್ನೊಂದು ಹೇಳಿದ್ದೀನಿ, ಇದೇ ತರ ಆಕ್ಸಿಡೇಸ್ ಅಂತ ಒಂದು ಹೇಳಿದ್ದೀನಿ. ಅದು ಎಷ್ಟು ಮಾಸ್ಟರ್ಸ್ ಅಂದ್ರೆ ಅದು ನೆನಪಿಟ್ಕೊಡಿದ್ರೆ ನನಗೆ ಐಡಿಯಾ ಇಲ್ಲ. ಆದ್ರೆ ನಾವು ಎಕ್ಸಾಮ್ ಕಂಡಕ್ಟ್ ಮಾಡೋದು ಮತ್ತೆ ಶುರು ಮಾಡಿಲ್ಲ ಅಂದ್ರೆ ಎಷ್ಟು ಇನ್ಫಾರ್ಮೇಶನ್ ಇಟ್ಕೊಂತೀವಿ, ಎಷ್ಟು ಇನ್ಫಾರ್ಮೇಶನ್ ನಾವು ಲಾಸ್ ಮಾಡ್ಕೊಂತೀವಿ ಮೆಮೊರಿ, ನನಗೆ ಅರ್ಥ ಆಗ್ತಾ ಇಲ್ಲ. ಅದನ್ನು ಒಂದ್ಸಲ ಚರ್ಚೆ ಆಗ್ಬೇಕಾಗತ್ತೆ, ನೋಡೋಣ. ಈಗ ಈ ಕ್ರೂಯೆಗರ್ ಅಂತ, ಈ ಆಲ್ಬರ್ಟ್ ಕ್ರೂಯೆಗರ್ ಅಂತ ಈ ಸೈಂಟಿಸ್ಟ್ ಏನ್ ಕಂಡಿಡಿದ ಅಂದ್ರೆ, ನಮ್ಮಲ್ಲಿ ಈ ನೆಗೆಟಿವ್ ಅಯಾನ್ಸ್ ಅನ್ನೋದು ಏನ್ ಮಾಡತ್ತವ ಅಂದ್ರೆ, ಒಂದು ಎಂಜೈಮ್ ಅನ್ನು ಉತ್ಪನ್ನ ಮಾಡತ್ತೆ. ಆ ಎಂಜೈಮ್ ಹೆಸರು ಏನಪ್ಪಾ ಅಂತಂದ್ರೆ, ಬರ್ಕೋಲಿ, ಮೊನಾಮಿನ್ ಆಕ್ಸಿಡೇಸ್. ಈ
ಪರ್ಟಿಕ್ಯುಲರ್ ಎಂಜೈಮ್ ಅನ್ನು ಉತ್ಪನ್ನ ಮಾಡಿದ್ರೆ ಇದೇನ್ ಮಾಡತ್ತಂದ್ರೆ ನಮ್ಮಲ್ಲಿ ನಮ್ಮ ದೇಹದಲ್ಲಿರುವಂತ ಸೆರೋಟೋನಿನ್ ಅಂತ ಇದೆಯಲ್ಲ ಅದನ್ನು ನಿಯಂತ್ರಣವಾಗಿಡತ್ತೆ. ಅದು ನಿಯಂತ್ರಣವಾಗಿಡತ್ತೆ. ಈ ನೆಗೆಟಿವ್ ಅಯಾನ್ಸ್ ಹೆಚ್ಚಿದ್ರೆ ಆ ನೆಗೆಟಿವ್ ಅಯಾನ್ಸು ಸೊ ಈ ಎಂಜೈಮ್ ಅನ್ನು ಉತ್ಪನ್ನ ಮಾಡೋಕೆ ಕಾರಣವಾಗತ್ತೆ. ಈ ಎಂಜೈಮ್ ನಮ್ಮಲ್ಲಿ ಲಭ್ಯವಾದ್ರೆ ನಮ್ಮ ದೇಹದಲ್ಲಿ ಇದೇನ್ ಮಾಡತ್ತಂದ್ರೆ ಈ ಸೆರೋಟೋನಿನ್ ಅಂತ ಈ ಹಾರ್ಮೋನ್ ಅನ್ನು ನಿಯಂತ್ರಣವಾಗಿಡತ್ತೆ. ಇಲ್ಲ ಅಂದ್ರೆ ನಮ್ಗೆ ತೊಂದರೆಗಳು ಏನಾಗತ್ತೆ, ಈಗಾಗಲೇ ಹೇಳಿದ್ವಲ್ಲ. ಸೊ ಆ ಸೆರೋಟೋನಿನ್ ಹೆಚ್ಚಾಗ್ತಾ ಇದ್ರೆ ಖಂಡಿತ ನಮ್ಮ ದೇಹದಲ್ಲಿ ಹೆಚ್ಚಾದಂತ ಈ ಸೆರೋಟೋನಿನ್ ಅದು ರಕ್ತದಲ್ಲಿ ಆಗ್ತಾ ಇದ್ರೆ ಅದರಿಂದ ಈಗಾಗಲೇ ಹೇಳಿದ ಪ್ರಕಾರ ಎಲ್ಲಾ ತೊಂದರೆಗಳು ಆಗ್ತಾ ಇರ್ತದೆ. ಅದಕ್ಕೆ ಎಷ್ಟು ಬೇಕೋ ಅಷ್ಟೇ, ಅಂದ್ರೆ ನಮ್ಗೆ ಬೇಕಾಗಿರೋಂತ ಈ ಸೆರೋಟೋನಿನ್ ಇರಬೇಕು, ಹೆಚ್ಚಾಗಿರುವಂತ ಅವಶ್ಯಕತೆ ನಮ್ಗಿಲ್ಲ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಅದಕ್ಕೋಸ್ಕರ ಸೊ ಈ ಸೆರೋಟೋನಿನ್ ಅನ್ನುವಂಥದ್ದು ಅಂದ್ರೆ ಸೆರೋಟೋನಿನ್ ಅನ್ನುವಂಥದ್ದು ಈ ನೆಗೆಟಿವ್ ಅಯಾನ್ಸು ಕಡಿಮೆ ಮಾಡ್ತಾ ಹೋಗ್ತದೆ, ಅದನ್ನು ನಿಯಂತ್ರಣವಾಗಿಡತ್ತೆ ಅಂತ ನಾವು ಅರ್ಥ ಮಾಡ್ಕೊಂಡ್ರೆ ಇದನ್ನು ಪ್ರಾಧಾನ್ಯವಾಗಿ ನಾವು ನೋಡ್ಬೇಕಾಗಿರುವಂತ ವಿಷಯ. ಆಮೇಲೆ ಈ ಸೆರೋಟೋನಿನ್ ಹೆಚ್ಚಾಗಿದೆ ಏನಾಗುತ್ತೆ, ಈಗಾಗಲೇ ಹೇಳಿದ್ವಲ್ಲ, ಆಂಗ್ಸೈಟಿ ಆಗೋದು, ಒಂಥರ ಫೋಬಿಯಾ, ಭಯ ಭಯ ಯಾವಾಗ್ಲೂ ಭಯ ಭಯ ಅಂತ ಆ ರೀತಿಯಲ್ಲಿ ಆಗ್ತಾ ಇರ್ತದೆ ಸ್ನೇಹಿತರೆ. ಅದಕ್ಕೋಸ್ಕರ ಈ ಸ್ಟ್ರೆಸ್ ಕಡಿಮೆ ಮಾಡ್ಬೇಕಂದ್ರೂ, ಆಂಗ್ಸೈಟಿ ಕಡಿಮೆ ಮಾಡ್ಬೇಕಂದ್ರು, ಡಿಪ್ರೆಷನ್ ಕಡಿಮೆ ಮಾಡ್ಬೇಕಂದ್ರೂ ಎಲ್ಲದಕ್ಕೂ ಕಾರಣ ಏನಪ್ಪಾ ಅಂತಂದ್ರೆ ಖಂಡಿತ ಈ ಸೆರೋಟೋನಿನ್ అనేది ನಿಯಂತ್ರಣ ಇರಬೇಕು. ಅದಕ್ಕೂ ಪ್ರಧಾನ ಕಾರಣ ನೆಗೆಟಿವ್ ಅಯಾನ್ಸ್ ಅಂತ ಅರ್ಥ ಮಾಡ್ಕೊಳ್ಳಿ. ಸರಿ ಆಯ್ತು. ಈ ನೆಗೆಟಿವ್ ಅಯಾನ್ಸ್ ಅನ್ನೋದು ನಾವು ಯಾವ ರೀತಿಯಲ್ಲಿ ಸಂಪಾದನೆ ಮಾಡ್ಕೋಬೇಕು, ಈಗಾಗಲೇ ಹೇಳಿದೆ. ನಮ್ಮ ಸಿಟಿಯಲ್ಲಿ ಒಂದು ರೀತಿಯಲ್ಲಿ ನೆಗೆಟಿವ್ ಅಯಾನ್ಸ್ ಸಿಗೋದೇ ಇಲ್ಲ, ಈಗಾಗಲೇ ನಾವು ತಿಳ್ಕೊಂಡಿದ್ವಿ. ಅದು ಕಾರಣ ಈಗಾಗಲೇ ಹೇಳಿದ ಪ್ರಕಾರ ಈ ಫ್ಯಾಕ್ಟ್ರೀಸ್ ಆಗ್ಲಿ, ಕಾರ್ಸ್ ಆಗ್ಲಿ, ಪೊಲ್ಯೂಷನ್ ಆಗ್ಲಿ, ನಮ್ಮ ಮಾನವನ್ ಮಾಡುವಂತ ಅನೇಕ ತಪ್ಪುಗಳಾಗ್ಲಿ, ಇದೆಲ್ಲದಿಂದ ಈ ನೆಗೆಟಿವ್ ಅಯಾನ್ಸು ಇಲ್ಲದೇ ವಾತಾವರಣ ನಾವು ಕ್ರಿಯೇಟ್ ಮಾಡ್ಕೊಂಡಿದೀವಿ. ಆದ್ರೆ ಇದ್ರ ಮತ್ತೆ ಸರಿಪಡಿಸ್ಕೊಂತ ಅವಕಾಶ ನೋಡ್ತಾ ಹೋದ್ರೆ ಎಸ್, ಸ್ವಲ್ಪ ಸರಿಪಡಿಸ್ಕೊಳ್ಳೋ ಅವಕಾಶ ಇದೆ. ಈಗಾಗಲೇ ಹೇಳಿದೆ ಅರ್ಥಿಂಗ್ ಅಂತ ಹೇಳಿದೆ, ನಾನು ಗ್ರೌಂಡಿಂಗ್ ಅಂತ ಹೇಳಿದೆ ಅಲ್ವಾ. ಆ ರೀತಿಯಲ್ಲಿ ಸ್ವಲ್ಪ ಸರಿಪಡಿಸ್ಕೊಳ್ಳೋಣ. ಆಮೇಲೆ ಹೆಚ್ಚು ನೆಗೆಟಿವ್ ಅಯಾನ್ಸ್ ಇರುವಂತ ಆಹಾರ ಪದಾರ್ಥಗಳು. ಈಗ ಒಂದು ಪಾಯಿಂಟ್ ಅರ್ಥ ಮಾಡ್ಕೋಬೇಕು ನಾವು, ಆಂಟಿ ಆಕ್ಸಿಡೆಂಟ್ಸ್ ಅಂತ ಹೇಳ್ತಾ ಇರ್ತೀವಿ ನಾವು, ಅದನ್ನು ಸಹ ಅಂತ ಪದಾರ್ಥಗಳು ತಿಂತಾ ಹೋದ್ರೆ ನೆಗೆಟಿವ್ ಅಯಾನ್ಸ್ ನಿಮ್ಮಲ್ಲಿ ಹೆಚ್ಚಾಗತ್ತೆ. ಮತ್ತೆ ಸ್ವಲ್ಪ ದ್ರವ ಪದಾರ್ಥಗಳಿರುತ್ತೆ, ಆ ದ್ರವ ಪದಾರ್ಥದಲ್ಲಿ ನಿಮಗೆ ಹೆಚ್ಚು ಎಲೆಕ್ಟ್ರಾನ್ಸ್ ಕೊಡುತ್ತೆ ದೇಹಕ್ಕೆ. ಹೆಚ್ಚು ಎಲೆಕ್ಟ್ರಾನ್ಸ್ ಕೊಡುವಂತ ಪದಾರ್ಥಗಳು ಏನೇ ಇದ್ರೂ ಅದನ್ನು ನಾವು ಸೇವನೆ ಮಾಡೋದು, ಈ ರೀತಿಯಲ್ಲಿ ಮಾಡ್ಬೇಕಾದ ಸ್ನೇಹಿತರೆ. ಮಾಡಿದ್ರೆ ನಮ್ಮಲ್ಲಿ ಖಂಡಿತ ಆ ನೆಗೆಟಿವ್ ಅಯಾನ್ಸ್ ಹೆಚ್ಚು ಮಾಡ್ಕೋಬಹುದು. ನಾವೇನು ಮಾಡ್ತೀವಿ ಅಂದ್ರೆ ನೆಗೆಟಿವ್ ಅಯಾನ್ಸ್ ಹೆಚ್ಚು ಮಾಡ್ಕೊಳ್ಳೋ ಪರಿಸ್ಥಿತಿಯಲ್ಲಿ ಸೂರ್ಯನಿಂದ ಬರುವಂತ ಶಕ್ತಿ ಅಲ್ವಾ, ಸೂರ್ಯನಿಂದ ಬರುವಂತ ಕಿರಣಗಳಿಂದ ಖಂಡಿತ ನಾವು ಅದಕ್ಕೂ ಆ ಸೂರ್ಯ ಕಿರಣಗಳನ್ನ ನಾವು ತಗೊಂಡಿದ್ರೆ ಖಂಡಿತ ನಮ್ಮಲ್ಲಿ ಈ ನೆಗೆಟಿವ್ ಅಯಾನ್ಸ್ ಹೆಚ್ಚಾಗತ್ತೆ ಅಂತ ಹೇಳ್ಬೋದು. ಆದ್ರೆ ಒಂದು ಇಂಪಾರ್ಟೆಂಟ್ ಏನಂದ್ರೆ ಸೂರ್ಯನ ಶಕ್ತಿ, ಸೂರ್ಯನ ಬೆಳಕಿದ್ರೆ ಖಂಡಿತ ಸೆರೋಟೋನಿನ್ ನಮ್ಮಲ್ಲಿ ಉತ್ಪನ್ನ ಆಗತ್ತೆ. ಏನ್ ಉತ್ಪನ್ನ ಆಗತ್ತೆ? ಸೆರೋಟೋನಿನ್. ಈ ಸೆರೋಟೋನಿನ್ ಅಂತದ್ದು ಹಾರ್ಮೋನು ಸೂರ್ಯನ ಬೆಳಕು ನಮ್ಮ ದೇಹಕ್ಕೆ ಪ್ರವೇಶ ಆಗ್ಲಿ ಅಂದ್ರೆ ನಾವು ಡೈರೆಕ್ಟ್ ನೇರವಾಗಿ ಸೂರ್ಯನ ಬೆಳಕು ಹೋಗ್ಬೇಕಂತಿಲ್ಲ. ಸುತ್ತು ವಾತಾವರಣದಲ್ಲಿ ಸೂರ್ಯನ ಹುಟ್ಟೋದು ಪ್ರಾರಂಭಿಸಿದ್ರೆ ಸಾಕು, ಅದು ನಮ್ಮ ಒಳಗಡೆ ಇರುವಂತ ನಮ್ಮ ಬ್ರೈನ್ ಅದನ್ನು ಸಂಗ್ರಹಿಸಿಕೊಂಡು ಏನ್ ಮಾಡುತ್ತೆ ಅಂದ್ರೆ ಸೆರೋಟೋನಿನ್ ಉತ್ಪನ್ನ ಮಾಡೋದು ಶುರು ಆಗತ್ತೆ. ಅವಾಗ ನಮಗೆ ಎಚ್ಚರಿಕೆನೂ ಬರ್ತಾ ಇರ್ತದೆ ಅಲ್ವಾ. ಅಷ್ಟುವರೆಗೂ ನಮ್ಮ ದೇಹದಲ್ಲಿ ಏನಿರ್ತದೆ, ಈ ಮೆಲಟೋನಿನ್ ಅಂತ ಒಂದು ಒಳಗಡೆ ಉತ್ಪನ್ನ ಆಗಿ ಆ ಮೆಲಟೋನಿನ್ ಇರುವಾಗ ಏನಾಗತ್ತೆ ನಮ್ಮ ದೇಹದಲ್ಲಿ ಅಂದ್ರೆ ನಾವು ನಿದ್ದೆಯಲ್ಲಿ ಇರ್ತೀವಿ. ನಾವು ನಿದ್ದೆ ಯಾವಾಗ ಪ್ರಾರಂಭಿಸ್ತೀವೋ ಅದಕ್ಕೆ ನಾವ್ ಹೇಳ್ತಾ ಇರ್ತೀವಿ, ನಿಮ್ಮ ನಿದ್ದೆ ಮಾಡುವಾಗ ಪೂರ್ತಿ ಕತ್ತಲಿರ್ಬೇಕು. ಮತ್ತೆ ನೀವು ನಿದ್ದೆ ಮಾಡೋದು ಸಹ ಜಾಸ್ತಿ ಲೇಟ್ ಮಾಡಕ್ ಹೋಗ್ಬಾರ್ದು. ಸೊ ಈ ನೈಟ್ ಶಿಫ್ಟ್ ಮಾಡೋಂತ ಇವೆಲ್ಲ ಕೆಲಸಗಾರ ಮಾಡ್ತಾ ಇರ್ತಾರೆ ನೋಡಿ, ಇಡೀ ನೈಟ್ ಲೈಟ್ಗಳು ಹಾಕೊಂಡು ಕೆಲಸ ಮಾಡೋದಂತ ಮಾಡಿದ್ರೆ ನಿಮ್ಗೆ ಮೆಲೋಟಿನಿನ್ ಉತ್ಪನ್ನ ಆಗಲ್ಲ. ಮೆಲೋಟಿನಿನ್ ಅಂತದ್ದು ಎಷ್ಟು ಕಾರಣ ಆಗತ್ತಂದ್ರೆ ನಮ್ಮಲ್ಲಿ ಒಂಥರ ಕಾಮ್ನೆಸ್ಸು, ರಿಲ್ಯಾಕ್ಸೇಷನು, ನಿದ್ದೆ, ಇದೆಲ್ಲದ ಕಾರಣ ಮೆಲೋಟಿನ್. ಅವಾಗ ಮೆಲೋಟಿನ್ ಇದ್ರೇನೆ ನಮ್ಮ ದೇಹ ಸ್ವಚ್ಛಗೊಳಿಸ್ಕೊಂತ ಪರಿಸ್ಥಿತಿ. ಅನೇಕ ಅವಯವಗಳು ಇಡೀ ನೈಟು ರೆಸ್ಟ್ ತಗೊಂಡು ಅದರ ಕೆಲಸ ಏನಪ್ಪಾ ಅಂತಂದ್ರೆ ಮೆಲೋಟಿನ್ ಕೆಲಸ ಏನ್ ಮಾಡತ್ತಂದ್ರೆ ಪ್ರತಿ ಅವಯವಕ್ಕೂ ಸಿಗ್ನಲ್ ಕೊಡುತ್ತೆ, ಈಗ ನಿದ್ದೆ ಹೋಗೋ ಸಮಯ, ಈಗ ನೀವು ಯಾವುದೇ ಆಕ್ಟಿವ್ ಕೆಲಸ ಬೇಕಾಗಿಲ್ಲ, ನೀವು ಸ್ವಚ್ಛಗೊಳಿಸ್ಕೊಳ್ಳಿ, ಗೋ ಫಾರ್ ಕ್ಲೀನ್ಸಿಂಗ್ ಅಂತ ಒಂದು ಇನ್ಸ್ಟ್ರಕ್ಷನ್ ಅದು. ಸೊ ಆ ರೀತಿಯಲ್ಲಿ ಈ ಮೆಲೋಟೋನಿನ್ ಅನ್ನೋದು ಒಂದು ಕೆಮಿಕಲ್ ಮೆಸೇಂಜರ್, ಇಟ್ಸ್ ಕಾಲ್ಡ್ ಹಾರ್ಮೋನ್. ಸೊ ಅದು ಈ ರೀತಿಯಲ್ಲಿ ಮಾಡ್ತಾ ಹೋಗ್ತದೆ. ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ ಅಂದ್ರೆ ಈ ಸೆರೋಟೋನಿನ್ ಅನ್ನೋದು ಉತ್ಪನ್ನ ಆಗ್ಬೇಕು, ನಮ್ಮ ಸನ್ಗೆ ಎಕ್ಸ್ಪೋಸ್ ಆಗಿದ್ರೆ ಉತ್ಪನ್ನ ಆಗ್ತಾ ಇರ್ತದೆ, ಆದ್ರೆ ಜಾಸ್ತಿ ಬೇಕಾಗಿಲ್ಲ. ಅದನ್ನ ಅರ್ಥ ಮಾಡ್ಕೋಬೇಕು ನಾವು. ಒಂದ್ಸರಿ ಈ ಸೂರ್ಯಕಿರಣಗಳು ನಮ್ಮ ಕಣ್ಣುಗಳಿಗೂ ಮತ್ತೆ ನಮ್ಮ ಚರ್ಮಕ್ಕೆ ಸ್ವಲ್ಪ ಎಕ್ಸ್ಪೋಸ್ ಆದ್ರೆ ಸಾಕು, ಸೆರೋಟೋನಿನ್ ಉತ್ಪನ್ನ ಆಗ್ತಾ ಇರ್ತದೆ. ಸೆರೋಟೋನಿನ್ ಬೇಕು, ಅದು ಇದ್ರೇನೆ ನಮ್ಮಲ್ಲಿ ಈ ಎಚ್ಚರಿಕವಾಗಿ ನಮ್ಮ ಕೆಲಸಗಳು ಮಾಡ್ತಾ ಇರ್ತೀವಿ. ಆದ್ರೆ ಟೂ ಮಚ್ ಇಸ್ ವೆರಿ ಬ್ಯಾಡ್, ಅಂದ್ರೆ
ಜಾಸ್ತಿ ಎಕ್ಸ್ಪೋಸ್ ಮಾಡಕ್ ಹೋಗ್ಬಾರ್ದು. ಸಣ್ಣಗೂ ಎಕ್ಸ್ಪೋಸ್ ಮಾಡಿದ್ರೆ ನಮ್ಮಲ್ಲಿ ಮತ್ತೆ ಏನಾಗುತ್ತೆ ಅಂದ್ರೆ ಅದರಿಂದ ತೊಂದರೆಗಳು ನಾವು ಅನುಭವಿಸ್ಬೇಕಾಗತ್ತೆ. ಸೊ ದೇಹದಲ್ಲಿ ಏನಾಗುತ್ತೆ ಅಂದ್ರೆ ಒಂದೇ ಒಂದು ಅರ್ಥ ಮಾಡ್ಕೋಬೇಕು ನಾವು. ಯಾವಾಗ್ಲೂ ಹೆಲ್ತಿ ಆಗಿರ್ಬೇಕಂದ್ರೆ ನಮ್ಮಲ್ಲಿ ಎಲೆಕ್ಟ್ರಾನ್ಸ್ ಹೆಚ್ಚಾಗಿರ್ಬೇಕು. ಏನಿರ್ಬೇಕು? ನಮ್ಮ ದೇಹದಲ್ಲಿ ಹೆಚ್ಚಾಗಿ ಎಲೆಕ್ಟ್ರಾನ್ಸ್ ಇರಬೇಕು. ಯಾವಾಗ ನೀವು ಸಣ್ಣಕ್ಕೂ ಜಾಸ್ತಿ ಅಂದ್ರೆ ಇನ್ನೊಂದು ಈ ಸೆರೋಟಿನ್ ಇದೆಯಲ್ಲ, ಸೆರೋಟಿನ್ ಅನ್ನೋದು ಈಗಾಗಲೇ ಹೇಳಿದೆ ಕೆಮಿಕಲ್, ಅದೊಂದು ಕೆಮಿಕಲ್ ಮೆಸೇಂಜರ್. ಅದ್ರ ಇನ್ನೊಂದು ಹೆಸರಿದೆ ನ್ಯೂರೋ ಟ್ರಾನ್ಸ್ಮಿಟರ್ ಅಂತ ಹೇಳ್ತೀವಿ. ಇದೇನ್ ಮಾಡುತ್ತೆ ಅಂದ್ರೆ ನಮ್ಮಲ್ಲಿ ಈ ಜೀರ್ಣಾಶಯಕ್ಕೂ ಅಂದ್ರೆ ಜೀರ್ಣ ಪ್ರಕ್ರಿಯೆಯನ್ನು ಪ್ರಾರಂಭಿಸೋದು ಈ ಸೆರೋಟೋನಿನ್. ಇದಿಲ್ಲ ಅಂದ್ರೆ ಜೀರ್ಣ ಪ್ರಕ್ರಿಯೆ ಶುರು ಆಗಲ್ಲ. ಓಕೆ, ಅದು ಆಗಲ್ ಟೈಮಲ್ಲಿ ನಾವು ಯಾವಾಗ ಆಹಾರ ಸೇವನೆ ಮಾಡ್ತೀವೋ ಸೂರ್ಯ ಇರೋವರೆಗೂ ಈ ಜೀರ್ಣ ಪ್ರಕ್ರಿಯೆ ನಡೀತಾ ಇರ್ತದೆ ಅಲ್ವಾ. ನಾವು ಏನೇ ಆಹಾರ ಸೇವನೆ ಮಾಡಿದ್ರೆ ಜೀರ್ಣ ಪ್ರಕ್ರಿಯೆ ಆಗ್ಬೇಕಲ್ಲ. ಜೀರ್ಣ ಪ್ರಕ್ರಿಯೆ ಆಗಿದ್ರೇನೆ ನಮ್ಗೆ ಅಲ್ಲಿಂದ ಶಕ್ತಿ ಉತ್ಪನ್ನ ಆಗೋದು. ಅದಕ್ಕೂ ಪ್ರಧಾನ ಕಾರಣ ಸೆರೋಟೋನಿಯನ್. ಇದೊಂದು ಮತ್ತೆ ನೆನಪಿಟ್ಕೋಬೇಕಾಗತ್ತೆ. ಸೊ ಆದ್ರೆ ಇಲ್ಲೇನಾಗತ್ತಂದ್ರೆ ಟೂ ಮಚ್ ಸನ್ ಎನರ್ಜಿ ತಗೊಂಡಿದ್ರೆ ಅಲ್ಲಿ ಒಂದು ಪ್ರಾಬ್ಲಮ್ ಆಗತ್ತೆ. ಏನಂತಂದ್ರೆ ನಿಮ್ಮ ದೇಹದಲ್ಲಿರುವಂತ ಎಲೆಕ್ಟ್ರಾನ್ಸು ಅಂದ್ರೆ ಈ ಎಲೆಕ್ಟ್ರಾನ್ಸ್ ಕೊರತೆ ಹೆಚ್ಚಾಗ್ತಾ ಹೋಗ್ತದೆ. ಯಾಕಂದ್ರೆ ಆ ಶಕ್ತಿ ಒಳಗಡೆ ಹೋದ್ಮೇಲೆ ಒಂಥರ ಬರ್ನ್ ಮಾಡುತ್ತೆ ನಮ್ಗೆ. ಓಕೆ, ನಮ್ ಒಳಗಡೆ ಹೆಚ್ಚು ನಾವು ತಗೊಂಡಿದ್ರೆ ಅದಕ್ಕೆ ಹೇಳ್ತೀವಲ್ಲ, ಹೆಚ್ಚು ಅನ್ನೋದು ಯಾವಾಗ್ಲೂ ಅಷ್ಟೇ ಅತಿ ಸರ್ವತ್ರ ವರ್ಜಯೇತ್. ಎಷ್ಟೇ ನಮಗೆ ಬೇಕಾಗಂತ ಸನ್ ಎನರ್ಜಿ ಎಷ್ಟು ಬೇಕೋ ಅಷ್ಟೇ. ಸೊ ಹೆಚ್ಚಾಗಿ ನಾವು ಸಣ್ಣ ಫೋಕಸ್ ಆಗಿ ಮಾಡ್ಕೊಂಡಿದ್ರೆ ಮತ್ತೆ ನಮ್ನು ಒಂಥರ ಅದನ್ನು ತೊಂದರೆ ಗುರಿ ಮಾಡ್ತದೆ. ಒಂಥರ ಸ್ಕಿನ್ ಕ್ಯಾನ್ಸರು, ಬರ್ನಿಂಗು ಇದೆಲ್ಲ ಆಗ್ತಾ ಇರ್ತದೆ. ಅದಕ್ಕೋಸ್ಕರ ಇಲ್ಲಿರೋಂಥದ್ದು ಇನ್ ಯಾಂಗ್ ಎನರ್ಜಿ. ಯಾವಾಗ್ಲೂ ಅಷ್ಟೇ ಇನ್ ಯಾಂಗ್. ಇನ್ ಯಾಂಗ್ ಅಂದ್ರೆ ಪ್ರೋಟಾನು ಎಲೆಕ್ಟ್ರಾನು ಸಮಪಾಲಲ್ಲಿದ್ರೆ ಒಳ್ಳೇದೆ ಆರೋಗ್ಯಕ್ಕೂ, ಎಲೆಕ್ಟ್ರಾನ್ಸ್ ಹೆಚ್ಚಿದ್ರೆ ಒಳ್ಳೇದೆ. ಆದ್ರೆ ಈ ಸನ್ ಎನರ್ಜಿ ಹೆಚ್ಚು ತಗೊಂಡು ನಮ್ಮಲ್ಲಿ ಈ ಪ್ರೋಟಾನ್, ಎಸ್ಪೆಷಲಿ ಆ ಪ್ರೋಟಾನ್ ಅನ್ನೋದು ಅದು ಅದರ ಆ ಪ್ರೋಟಾನ್ ಅಂದ್ರೆ ಈ ಸನ್ ಪ್ರೋಟಾನ್ ಎನರ್ಜಿ ಅಂತ ಹೇಳ್ತೀವಲ್ಲ, ಅದನ್ನ ಹೆಚ್ಚಾಗಿ ತಗೊಂಡ್ರೆ ನಮ್ಮಲ್ಲಿ ಯಿಂಗ್ ಯಾಂಗ್ ಬ್ಯಾಲೆನ್ಸ್ ಅನ್ನೋದು ತಪ್ಪತ್ತೆ. ತಪ್ಪಿದ ಮೇಲೆ ಅವಾಗ ತುಂಬಾ ತೊಂದರೆಗಳು ನಾವು ಅನುಭವಿಸ್ತಾ ಇರ್ತೀವಿ. ಅದಕ್ಕೋಸ್ಕರ ಇದು ನಾವು ನೆನ್ಪಿಟ್ಕೊಂಡು, ಸೊ ಆ ರೀತಿಯಲ್ಲಿ ನೆಗೆಟಿವ್ ಅಯಾನ್ಸ್ ಬೇಕು, ಆದ್ರೆ ಎಷ್ಟು ಬೇಕೋ ಅಷ್ಟೇ ನಾವು ತಗೋಬೇಕಾದಂತ ಪರಿಸ್ಥಿತಿ ಸ್ನೇಹಿತರೆ. ಈ ರೀತಿಯಲ್ಲಿ ಈ ನೆಗೆಟಿವ್ ಅಯಾನ್ಸ್ ಅನ್ನೋದು ಒಂಥರ ನೆಗೆಟಿವ್ ಅಯಾನ್ಸ್ ಥೆರಪಿ ಅಂತ ನಾವು ಕರಿತೀವಲ್ಲ, ನೆಗೆಟಿವ್ ಅಯಾನ್ಸ್ ಥೆರಪಿ ಅಂತ ಹೇಳ್ಬೋದು. ಇದು ನೆಗೆಟಿವ್ ಅಯಾನ್ಸ್ ತಗೊಂತಾ ಇದ್ರೆ ನಮ್ಮಲ್ಲಿ ಅನಾರೋಗ್ಯ ಆಟೋಮೆಟಿಕ್ ಆಗಿ ನಾವು ಸುಧಾರ ಮಾಡ್ಕೊತ ಹೋಗ್ತೀವಿ. ಈಗಾಗಲೇ ಹೇಳಿದ್ವಲ್ಲ. ಸೊ ಈ ನೆಗೆಟಿವ್ ಅಯಾನ್ಸ್ ಅನ್ನೋದು ಏನ್ ಮಾಡತ್ತಂತಂದ್ರೆ ನಮ್ಮಲ್ಲಿ ಈ ವಿದ್ಯುತ್ ಶಕ್ತಿಯನ್ನು ಉತ್ಪನ್ನ ಮಾಡತ್ತೆ. ವಿದ್ಯುತ್ ಶಕ್ತಿಯನ್ನು ಉತ್ಪನ್ನ ಮಾಡ್ತಾ ಹೋಗುವಾಗ ಪ್ರಧಾನವಾಗಿ ಏನ್ ಮಾಡತ್ತಂದ್ರೆ ಆ ವಿದ್ಯುತ್ ಶಕ್ತಿ ಚೆನ್ನಾಗಿ ನಮ್ಮ ದೇಹದಲ್ಲಿ ಪ್ರವಾಹ ಆಗ್ತಾ ಇದ್ರೆ ಎಲ್ಲಾ ಅಂಗಗಳು ತಮ್ಮ ಆರೋಗ್ಯವನ್ನು ಕಾಪಾಡ್ಕೊಂತವೆ. ಅದಕ್ಕೆ ನೆಗೆಟಿವ್ ಅಯಾನ್ಸ್ ಇಸ್ ಈಕ್ವಲ್ ಟು ಆಂಟಿ ಆಕ್ಸಿಡೆಂಟ್ಸ್ ಇಸ್ ಈಕ್ವಲ್ ಟು ಫ್ರೀ ಎಲೆಕ್ಟ್ರಾನ್ಸ್ ಅಂತ ಇದನ್ನು ನೀವು ನೆನಪಲ್ಲಿ ಇಟ್ಕೊಳ್ಳಿ. ಓಕೆ, ಇದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಇದು. ಅದೇ ರೀತಿಯಲ್ಲಿ ಈ ನೆಗೆಟಿವ್ ಈ ಸನ್ ಲೈಟ್ ಅನ್ನೋದು ಸ್ನೇಹಿತರೆ ಈಗಾಗಲೇ ಹೇಳಿದೆ ಸೆರೋಟೋನಿನ್ ಹೆಚ್ಚು ಮಾಡುತ್ತೆ. ಅವಾಗ ಸೆರೋಟೋನಿನ್ ಅನ್ನು ಉತ್ಪನ್ನ ಮಾಡುತ್ತೆ. ಈ ನೆಗೆಟಿವ್ ಅಯಾನ್ಸ್ ಅನ್ನೋದು ಈ ನೆಗೆಟಿವ್ ಅಯಾನ್ಸ್ ಏನ್ ಮಾಡುತ್ತೆ ಅಂದ್ರೆ ಪ್ರಧಾನವಾಗಿ ನಮ್ಮಲ್ಲಿ ಆಲ್ಫಾ ಬ್ರೈನ್ ವೇವ್ಸ್ ಮತ್ತೆ ಮೆಲಟೋನಿನ್ ಉತ್ಪನ್ನ ಮಾಡುತ್ತೆ. ಸೆರೋಟೋನಿನ್ ಉತ್ಪನ್ನ ಮಾಡೋದು ಸನ್ ಎನರ್ಜಿ, ಓಕೆ, ಸೂರ್ಯನ ಶಕ್ತಿ, ಸೂರ್ಯನ ಬೆಳಕು. ಆದ್ರೆ ನೆಗೆಟಿವ್ ಅಯಾನ್ಸ್ ಏನ್ ಮಾಡುತ್ತೆ ಅಂದ್ರೆ ನಮ್ಮಲ್ಲಿ ಆಲ್ಫಾ ಬ್ರೈನ್ ವೇವ್ಸ್ ಉತ್ಪನ್ನ ಮಾಡುತ್ತೆ, ಮೆಲಟೋನಿನ್ ಉತ್ಪನ್ನ ಮಾಡುತ್ತೆ. ಇದ್ರು ನೋಟ್ ಮಾಡ್ಕೊಳ್ಳಿ. ಓಕೆ, ವೆರಿ ಇಂಪಾರ್ಟೆಂಟ್ ಇದು. ಅದಕ್ಕೋಸ್ಕರ ಸೊ ಈ ನೆಗೆಟಿವ್ ಅಯಾನ್ಸ್ ಅನ್ನೋದು ಖಂಡಿತ ಸೆರೋಟೋನಿನ್ ಕಮ್ಮಿ ಮಾಡತ್ತಾ, ಮೆಲಟೋನಿನ್ ಹೆಚ್ಚು ಮಾಡ್ತಾ ಹೋಗ್ತದೆ. ಈ ರೀತಿಯಲ್ಲಿ ಮಾಡುವಾಗ ಯಾವಾಗ ಮೆಲಟೋನಿನ್ ಉತ್ಪನ್ನ ಹೆಚ್ಚು ಮಾಡ್ತಾ ಹೋಗುವಾಗ ನಿಮ್ಮಲ್ಲಿ ಆಲ್ವೇಸ್ ನೋಡಿ ಹೆಚ್ಚು ಸ್ಟ್ರೆಸ್ ಗುರಿಯಾಗಿದೆ ಅಂತ ಇಟ್ಕೊಳ್ಳಿ. ನಮ್ಮ ಬ್ರೈನ್ ಥಿಂಕ್ ಮಾಡಿ ಮಾಡಿ ಯೋಚನೆ ಮಾಡಿ ಮಾಡಿ ಮಾಡಿದ ಏನಾಗತ್ತೆ ಹೇಳಿ, ಆ ಸ್ಟ್ರೆಸ್ ಹೆಚ್ಚಾಗಿ ಒಂಥರ ತುಂಬಾ ಜನ ನಾವು ನೋಡ್ತಾ ಇದ್ವಿ. ಆ ಸ್ಟ್ರೆಸ್ ಹೆಚ್ಚಾಗಿದ್ರೆ ಅದು ತಡ್ಕೊಳಕ್ ಆಗಲ್ಲ. ಒಂಥರ ನಮ್ಮಲ್ಲಿ ಅನೇಕ ರೀತಿಯಲ್ಲಿ ತೊಂದರೆಗಳಾಗಿ ಆ ಒತ್ತಡ ಹೆಚ್ಚಾಗದ ಮೂಲಕ ನಾವು ನೋಡ್ತಾ ಇದ್ವಿ. ಬ್ಲಡ್ ಫ್ಲೋ ಹೆಚ್ಚಾಗೋದು ಅಲ್ವಾ, ಹಾರ್ಟ್ ರೇಟ್ ಹೆಚ್ಚಾಗೋದು, ಒಂದು ರೀತಿಯಲ್ಲಿ ತುಂಬಾ ಒತ್ತಡಿ ನಮ್ಮ ಕಂಡರಗಳ ಮೇಲೆ, ಈ ಎಲ್ಲಾ ಸ್ನಾಯುಗಳ ಮೇಲೆ ತೊಂದರೆ ಅಂದ್ರೆ ಒತ್ತಡ ಹೆಚ್ಚಾಗಿ ಅನಾರೋಗ್ಯ ಅನ್ನೋದು ಹೆಚ್ಚಾಗತ್ತೆ. ಖಂಡಿತ ಎಲ್ಲಾ ಅವಯವಗಳು ತೊಂದರೆ ಮಾಡ್ಕೊತವೆ. ಎಲ್ಲ ಅವಯವಗಳ ಅಂಗಗಳನ್ನು ಸಹ ಅನಾರೋಗ್ಯವನ್ನು ಅನುಭವಿಸಬೇಕಾದಂತ ಪರಿಸ್ಥಿತಿ ಬರುತ್ತೆ. ಅವಾಗ ಈ ನೆಗೆಟಿವ್ ಅಯಾನ್ಸ್ ನಮ್ಮಲ್ಲಿ ಹೆಚ್ಚಾಗಿದೆ ಏನಾಗತ್ತೆ ಗೊತ್ತಾ, ಅದೊಂಥರ ಕೂಲಿಂಗ್ ಸಿಸ್ಟಮ್. ಅವಾಗ 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 ಏನಾಗತ್ತಂದ್ರೆ ನಿಮ್ಮಲ್ಲಿ ಹೆಚ್ಚು ಸ್ಟ್ರೆಸ್ ಹೆಚ್ಚಾಗ್ತಾ ಇರುವಾಗ ಸ್ವಲ್ಪ ಮೆಲಟೋನಿನ್ ರೈಸ್ ಮಾಡಿಕೊಂಡು ಈ ಆಲ್ಫಾ ಬ್ರೈನ್ ವೇವ್ಸ್ ಉತ್ಪತ್ತಿ ಮಾಡ್ತಾ ಇರುವಾಗ ನಾವ್ ಏನ್ ಮಾಡ್ತೀವಿ ಅಂದ್ರೆ ಒಂಥರ ಕಾಮ್ ರಿಲ್ಯಾಕ್ಸ್ ಆಗಿ ಮಾಡ್ಕೊಳ್ಳುವಂತ ಪರಿಸ್ಥಿತಿ, ಅಂದ್ರೆ ಈ ಸೆರೋಟೋನಿನ್ ಮೆಲಟೋನಿನ್ ಕನ್ವರ್ಟ್ ಮಾಡುವಂತ ಪರಿಸ್ಥಿತಿ ಈ ನೆಗೆಟಿವ್ ಅಯಾನ್ಸ್ ಮಾತ್ರ ಮಾಡ್ತೇವೆ ಅಂತ ಹೇಳಕ್ ಪ್ರಯತ್ನ ಮಾಡ್ತಾ ಇದ್ದೀನಿ. ಅಂದ್ರೆ ಈ ಬ್ರೈನ್ ವೇವ್ಸ್, ಆಲ್ಫಾ ಬ್ರೈನ್ ವೇವ್ಸ್ ಅಂದ್ರೆ ಅದು ನಾವು ಧ್ಯಾನದಲ್ಲಿ ಕೂತ್ಕೊಂಡ್ರೆ ಏನ್ ಮಾಡ್ತೀವಿ, ಮೊದಲನೇದಾಗಿ ನಾವು ಎಂಟರ್ ಆಗೋ ಸ್ಥಿತಿ ಯಾವುದು, ಆಲ್ಫಾ ಬ್ರೈನ್ ವೇವ್ ಸ್ಥಿತಿ. ಅಂದ್ರೆ ನಮ್ಮಲ್ಲಿ ಆಲ್ಫಾ ಬ್ರೈನ್ ವೇವ್ಸ್ ಉತ್ಪನ್ನ ಆಗ್ತಾ ಇದೆ ಅಂದ್ರೆ
ಅವಾಗ ಸಪೋಸ್ ಉದಾಹರಣೆಗೆ ನಾವು ನಿದ್ದೆ ಮಾಡ್ತೀವಿ. ನಿದ್ದೆ ಜಸ್ಟ್ ಸ್ಟಾರ್ಟ್ ಮಾಡುವಾಗ ನಮ್ಗೆ ಉತ್ಪನ್ನ ಆಗೋದೇ ಆಲ್ಫಾ ಬ್ರೈನ್ ವೇವ್ಸ್ ಅಲ್ವಾ. ಆಲ್ಫಾ ಇಂದ ನೆಕ್ಸ್ಟ್ ಆಲ್ಫಾ, ಬೀಟಾ, ಗಾಮಾ, ತೀಟಾ, ಕೊನೆಗ ತೀಟಾಗ ಹೋಗ್ತೀವಿ ಅಲ್ವಾ. ಅದು ಅನ್ಕಾನ್ಶಿಯಸ್ ಸ್ಟೇಟ್ ಅಂತ ಹೇಳ್ಬೋದು. ಆ ರೀತಿ ಅದಕ್ಕೋಸ್ಕರ ಈ ಆಲ್ಫಾ ಬ್ರೈನ್ ವೇವ್ಸ್ ಉತ್ಪನ್ನ ಆಗ್ಬೇಕಂದ್ರೂ ಅದ್ಭುತವಾಗಿ ನೆಗೆಟಿವ್ ಆಯನ್ಸ್ ನಮಗೆ ಸಹಕಾರ ಕೊಡುತ್ತೆ. ಅದನ್ನ ಅರ್ಥ ಮಾಡ್ಕೊಂಡು ಸೊ ಆ ರೀತಿಯಲ್ಲಿ ನೆಗೆಟಿವ್ ಆಯನ್ಸ್ ಇರುವಾಗ ನಮ್ಗೆ ಖಂಡಿತ ಈ ಮೇಲೆ ಹೇಳ್ಬೇಕಂದ್ರೆ ಈ ಸೆರೋಟೋನಿಯನ್ ಅಂದ್ರೆ ಇಡೀ ದಿವಸ ನಾವು ಕೆಲಸ ಮಾಡಿರ್ತೀವ, ಒಂದು 12 ಗಂಟದಲ್ಲಿ ಏನೇನೋ ಕೆಲಸಗಳು ಯೋಚನೆಗಳು ಮಾಡಿ ಮಾಡಿ ಒಳಗಡೆ ನಮ್ಗೆಲ್ಲ ಸ್ಟ್ರೆಸ್ ಜಾಸ್ತಿ ಆಗಿರ್ತದ. ಅವಾಗ ಸೆರೋಟಿನ್ ಹೆಚ್ಚಾಗಿರತ್ತ. ಆ ಸೆರೋಟಿನ್ ಅನ್ನು ನೈಟ್ ಆಗುವಾಗ ಅದನ್ನು ಮೆಲಟೋನಿನ್ ಆಗಿ ಕನ್ವರ್ಷನ್ ಮಾಡೋದು. ಅದರ ಕೆಲಸ ಇದು ಮಾಡ್ತಾ ಇರ್ತದೆ, ಯಾವುದು ನೆಗೆಟಿವ್ ಆಯನ್ಸ್ ಮಾಡ್ತಾ ಇರ್ತವೆ. ಅದಕ್ಕೆ ಅದ್ಭುತವಾದ ವಿಷಯ ಅಂತ ಹೇಳ್ಬೋದು ಸ್ನೇಹಿತರೆ. ಅದೇ ರೀತಿಯಲ್ಲಿ ಈಗಾಗಲೇ ಹೇಳಿದ ಪ್ರಕಾರ ಈ ನೆಗೆಟಿವ್ ಆಯನ್ಸ್ ಯಾವ ರೀತಿಯಲ್ಲಿ ಅಂತಂದ್ರೆ ನಮ್ಮಲ್ಲಿ ಒಂಥರ ಸೆಲ್ಯುಲಾರ್ ಲೆವೆಲ್ ಅಲ್ಲಿ ಅಂದ್ರೆ ನಮ್ಮ ಜೀವಕೋಶಗಳ ಲೆವೆಲ್ಗೆ ಅಲ್ಲಿ ಹೀಲಿಂಗ್ ಆಗುವಂತ ವ್ಯವಸ್ಥೆ ಈ ನೆಗೆಟಿವ್ ಆಯನ್ಸ್ ಮಾತ್ರ ಆಗ್ತದೆ. ಈಗಾಗಲೇ ಹೇಳಿದೀವಲ್ಲ, ಈ ಬ್ರೈನ್ ಅಂದ್ರೆ ಆಲ್ಫಾ ಬ್ರೈನ್ ವೇವ್ಸ್ ಉತ್ಪನ್ನ ಮಾಡಿ ನಮ್ಮಲ್ಲಿ ಪೂರ್ತಿ ಪ್ರಶಾಂತತೆ, ರಿಲ್ಯಾಕ್ಸೇಷನ್ ಇದೆಲ್ಲ ತಂದುಕೊಡುವಂತ ಅವಕಾಶ ನೆಗೆಟಿವ್ ಆಯನ್ಸ್ ನಮಗೆ ಯಾವಾಗಲೂ ಮಾಡ್ತಾ ಇರ್ತವೆ. ನಾವು ಅರ್ಥ ಮಾಡ್ಕೋಬೇಕು. ಅಂದ್ರೆ ಯಾವುದೇ ರೀತಿಯಲ್ಲಿ ನಾವು ನೆಗೆಟಿವ್ ಆಯನ್ಸ್ ಯಾವ ರೀತಿಯಲ್ಲಿ ತಗೋತೀವಿ. ಉದಾಹರಣೆಗೆ ನಾವು ಯಾವಾಗನ ಈ ಭೂಮಿಯನ್ನು, ನೇಲನ್ನು ಈ ಬೇರ್ ಬಾಡಿಯಿಂದ ಅಂದ್ರೆ ಒಂದು ಕೈಗಳಿಂದ ಟಚ್ ಮಾಡ್ತೀವಿ. ಈಗ ಉದಾಹರಣೆಗೆ ಈಗ ಹುಲ್ಲಿದೆ ಅಂದ್ರೆ ಗ್ರಾಸ್ ಇದೆ, ನೇಲ ಇದೆ, ಇವೆಲ್ಲ ಇದೆಲ್ಲ, ಆ ಮರಳಿದೆ, ಎಲ್ಲೇ ಆಗ್ಲಿ ನಾವು ಹೋಗಿ ನೇರವಾಗಿ ನಮ್ಮ ಕೈಗಳಿಂದ ಟಚ್ ಮಾಡ್ತೀವಿ ಅಲ್ವಾ, ಇಲ್ಲ ಬರೀ ಕಾಲಿಂದ ಟಚ್ ಮಾಡ್ತೀವಿ. ಏನೇ ಮಾಡಿದ್ರು ನಿಮ್ಗೆ ನೆಗೆಟಿವ್ ಆಯನ್ಸ್ ನಿಮ್ಮಲ್ಲಿ ಪ್ರವೇಶ ಮಾಡುತ್ತೆ. ಅಂದ್ರೆ ಆ ರೀತಿಯಲ್ಲಿ ಇಲ್ಲ ಅಂದ್ರೆ ನಾವು ಅಂದ್ರೆ ಒಂಥರ ಹೇಳ್ಬೇಕಂದ್ರೆ ಶ್ವಾಸದಿಂದನೂ ತಗೊಳ್ತಾ ಇರ್ತೀವಿ. ಶ್ವಾಸದಿಂದ ಅಂದ್ರೆ ಸೊ ಅದ್ಭುತವಾದ ವಾತಾವರಣ ಇದ್ರೆ ಅಲ್ಲೇನಾಗತ್ತೆ, ನೆಗೆಟಿವ್ ಆಯನ್ಸ್ ಹೆಚ್ಚಾಗಿರುತ್ತೆ. ಸೊ ಉದಾಹರಣೆಗೆ ಫಾರೆಸ್ಟ್ಗೆ ಹೋಗಿದ್ವಿ, ಕಾಡಿಗೆ ಹೋಗಿದ್ವಿ, ಇಲ್ಲ ಒಂದು ನದಿ ಪ್ರಾಂತಕ್ಕೆ ಹೋಗಿದ್ವಿ, ಒಂದು ನೀರು ಹರಿತಾ ಇರುವಂತ ಪ್ರಾಂತಕ್ಕೆ ಹೋಗಿದ್ವಿ, ಅಲ್ಲೆಲ್ಲ ನೆಗೆಟಿವ್ ಆಯನ್ಸ್ ಆ ವಾತಾವರಣದಲ್ಲಿ ಹೆಚ್ಚಾಗಿರುತ್ತೆ. ನಾವು ಬ್ರೀತಿಂಗ್ ಇಂದನೂ ತಗೊಂತೀವಿ, ಇಲ್ಲಾಂದ್ರೆ ಭೂಮಿ ಟಚ್ ಮಾಡಿ ತಗೋಬೇಕಾಗತ್ತೆ. ಇನ್ನೊಂದು ಅದ್ಭುತವಾದ ವಿಷಯ, ನಾವು ಯಾವಾಗ ಏಜ್ಡ್ ಯೂರಿನ್ ತಗೊಂತೀವೋ ನಿಮ್ಮಲ್ಲಿ ಅತಿ ಹೆಚ್ಚಾಗಿ ನಿಮ್ಗೆ ನೆಗೆಟಿವ್ ಆಯನ್ಸ್ ಸಮಾಂತವಾಗಿ ಹೆಚ್ಚಾಗತ್ತೆ. ಏಜ್ಡ್ ಯೂರಿನ್ ಅಂತ ಬರ್ಕೊಳ್ಳಿ. ಏಜ್ಡ್ ಯೂರಿನ್ ತಗೊಂಡಿದ್ರೆ ಅವ್ರಿಗೆ ಅವ್ರ ಸಿಸ್ಟಮ್ ಅಲ್ಲಿ ನೆಗೆಟಿವ್ ಆಯನ್ಸ್ ಅತಿ ಅಮಾಂತವಾಗಿ ಮೋಘವಾಗಿ ಹೆಚ್ಚಾಗತ್ತೆ. ಅದಕ್ಕೆ ಈ ಯಾವಾಗಲೂ ಅರ್ಥ ಮಾಡ್ಕೊಳ್ಳಿ. ಈ ರೀತಿಯಲ್ಲಿ ಗ್ರೌಂಡ್ ಟಚ್ ಮಾಡಿ ಹಾಗೆ ಕೂತ್ಕೊಂಡ್ರೆ, ನೇಲ ಟಚ್ ಮಾಡಿ, ಇಲ್ಲ ಹುಲ್ಲು ಮೇಲೆ ಓಡಾಡ್ತಾ ಇದ್ರೆ, ನದಿ ಪ್ರಾಂತದಲ್ಲಿ ಓಡಾಡ್ತಾ ಇದ್ರೆ ನಾವು ಫ್ರೆಶ್ ಆಗಿ ಫೀಲ್ ಆಗ್ತೀವಿ, ತುಂಬಾ ಫ್ರೆಶ್ ಆಗಿ ಕಾಮ್ ಆಗಿ ಫೀಲ್ ಆಗ್ತದೆ. ಅದೇ ರೀತಿಯಲ್ಲಿ ಏಜ್ಡ್ ಯೂರಿನ್ ಯಾರು ಕುಡಿತಾರೋ ಅವಾಗ ಏನಾಗುತ್ತೆ ಗೊತ್ತಾ, ವಾಂತವಾಗಿ ನೆಗೆಟಿವ್ ಆಯನ್ಸ್ ಹೆಚ್ಚಾಗಿ ನಿಮ್ಮಲ್ಲಿ ಪೂರ್ತಿ ರಿಲ್ಯಾಕ್ಸ್ ಅಂದ್ರೆ ಒಂಥರ ನಿಮ್ಮ ಬ್ರೆತ್ ತುಂಬಾ ಸ್ಲೋ ಆಗ್ಬಿಡ್ತದೆ. ಇದು ಪ್ರಧಾನವಾಗಿ ಆಗೋದು. ನಾವು ಎಲ್ಲೇ ವಾತಾವರಣಕ್ಕೆ ಹೋದ್ರೆ, ಅದ್ಭುತ ವಾತಾವರಣ ಅಂದ್ರೆ ಒಂದು ಕಾಡು, ಫಾರೆಸ್ಟ್, ಅರಣ್ಯ ಪ್ರಾಂತಕ್ಕೆ ಹೋದ್ರೆ ನಮ್ಮ ಬ್ರೀತ್ ಏನಾಗತ್ತೆ, ನಮ್ಮ ಶ್ವಾಸ ತುಂಬಾ ಕಡಿಮೆ ಆಗುತ್ತೆ. ಒಂಥರ ನಿಧಾನವಾಗಿ ನಡೀತಾ ಇರ್ತದೆ. ಆ ನಿಧಾನವಾಗಿ ನಡೆಯುವಂತ ಪರಿಸ್ಥಿತಿಯಲ್ಲಿ ಏನಾಗತ್ತೆ ಅಂದ್ರೆ ನಿಮ್ಗೆ ಪೂರ್ತಿ ಪ್ರಶಾಂತತೆ ಸಿಗ್ಬಿಡುತ್ತೆ. ಇದನ್ನ ಅರ್ಥ ಮಾಡ್ಕೊಂಡ್ರೆ ಸಾಕು. ಈ ರೀತಿಯಲ್ಲಿ ಸ್ನೇಹಿತರೆ ಅದ್ಭುತವಾದ ವಿಷಯ ಇದು ಅಂತ ಹೇಳ್ಬೋದು. ಅದಕ್ಕೆ ಈ ಸ್ಲೋ ಬ್ರೀತಿಂಗ್ ಅನ್ನೋಂಥದ್ದು, ಈ ನೆಗೆಟಿವ್ ಆಯನ್ಸ್ ಹೆಚ್ಚಾಗಿದ್ರೆ ಸ್ಲೋ ಬ್ರೀತಿಂಗ್ ಆಗುತ್ತೆ. ಸ್ಲೋ ಬ್ರೀತಿಂಗ್ ಆಗಿದ್ರೆ ಈಗ ನೋಡಿ, ಉದಾಹರಣೆಗೆ ನಾವು ನಿದ್ದೆ ಪ್ರಾರಂಭಿಸ್ತೀವಿ ಅಂತ ಇಟ್ಕೊಳ್ಳಿ, ಅವಾಗ ನಮ್ಮಲ್ಲಿ ಸ್ಲೋ ಬ್ರೀತಿಂಗ್ ನಡೀತಾ ಇರ್ತದೆ. ನಾವು ಉದಾಹರಣೆಗೆ ಧ್ಯಾನ ಮಾಡ್ತೀವಿ ಅಂತ ಇಟ್ಕೊಳ್ಳಿ, ಧ್ಯಾನ ಶುರು ಮಾಡಿ ಸ್ಲೋ ಬ್ರೀತಿಂಗ್ ಆಗ್ತಾ ಇರ್ತದೆ. ಅವಾಗ ಏನಾಗತ್ತೆ ಅಲ್ಲಿ ಅಂದ್ರೆ ಆಲ್ಫಾ ಬ್ರೈನ್ ವೇವ್ಸ್ ಉತ್ಪನ್ನ ಆಗಿ ಆ ಆಲ್ಫಾ ಬ್ರೈನ್ ವೇವ್ಸ್ ನಮ್ಮ ಏನ್ ಮಾಡತ್ತೆ ಅಂದ್ರೆ ನಮ್ಮನ್ನು ರಿಲ್ಯಾಕ್ಸೇಷನ್ ಸ್ಟೇಟ್ಗೆ, ಕಾಮ್ನೆಸ್ ಸ್ಟೇಟ್ಗೆ ಒಂದು ರೀತಿಯಲ್ಲಿ ಸೊ ನಾವು ಇಡೀ ದೇಹವೇ ರಿಲ್ಯಾಕ್ಸ್ ಆಗಿ ನಮ್ಮಲ್ಲಿ ಪ್ರಶಾಂತತೆ ಹೆಚ್ಚು ಮಾಡ್ಕೊತದೆ. ಆ ಸ್ಥಿತಿಗೆ ಕರ್ಕೊಂಡು ಹೋಗ್ತದೆ. ಅದನ್ನ ನಾವು ಅರ್ಥ ಮಾಡ್ಕೊಂಡ್ರೆ ಸಾಕು ಸ್ನೇಹಿತರೆ. ಈ ರೀತಿಯಲ್ಲಿ ನಮ್ಮ ಈ ನೆಗೆಟಿವ್ ಆಯನ್ಸ್ ಮಾಡುವಂಥದ್ದು ಅದ್ಭುತವಾದ ಕೆಲಸ ಅಂತ ಹೇಳ್ಬೋದು. ಈಗ ಸಮಯ 8 ಆಗಿದೆ. ಈಗ ಮುಂದಿನ ಭಾಗ ನಾವು ಇನ್ನೊಂದು ಕ್ಲಾಸಲ್ಲಿ ನೋಡೋಣ. ಇನ್ನು ಹೆಚ್ಚೆಚ್ಚು ಮಾಹಿತಿ, ಹೆಚ್ಚೆಚ್ಚು ಜ್ಞಾನ ಇದಕ್ಕೆ ಸಂಬಂಧಿತ ನೆಗೆಟಿವ್ ಆಯನ್ಸ್ ಬಗ್ಗೆ ಇದೆ. ನೀವು ಈ ಕ್ಲಾಸನ್ನು ನೀಟಾಗಿ ಕೇಳಿಸ್ಕೊಂಡು, ಇಂದಿನ ಕ್ಲಾಸನ್ನು ನೀಟಾಗಿ ಕೇಳಿಸ್ಕೊಂಡು ಅನೇಕ ವಿಧಗಳಲ್ಲಿ ಸೊ ಇದಕ್ಕೆ ಏನೇನು ವಿಧಗಳಿದೆ, ಏನೇನು ಮಾರ್ಗಗಳಿದೆ ನೆಗೆಟಿವ್ ಆಯನ್ಸ್ ನಮ್ಮಲ್ಲಿ ಹೆಚ್ಚು ಮಾಡ್ಕೊಳ್ಳುವಂತ ಆ ಪದ್ಧತಿಗಳನ್ನು ದಯವಿಟ್ಟು ಅಳವಡಿಸ್ಕೊಂಡು ನಿಮ್ಮ ಜೀವನವನ್ನು ಸುಂದರವಾದ ರೀತಿಯಲ್ಲಿ, ಆರೋಗ್ಯವಾದ ರೀತಿಯಲ್ಲಿ ನೀವು ಮಾರ್ಪಾಡು ಮಾಡ್ಕೊಂತ ಅವಕಾಶ ಇದೆ. ಸೊ ಇದು ಎಲ್ಲ ಕೇಳಿಸ್ಕೊಂಡಿದ್ದಕ್ಕೂ ತಮ್ಮೆಲ್ಲರಿಗೂ ಮತ್ತೆ ಸರಿ ಧನ್ಯವಾದಗಳು. ನಮಸ್ತೆ. ಥ್ಯಾಂಕ್ ಯು.
ಥ್ಯಾಂಕ್ ಯು ಗುರುಜಿ. ತುಂಬಾ ಅದ್ಭುತವಾದ ಮಾಹಿತಿಯನ್ನ ನೀಡಿದ್ದೀರಾ ನೆಗೆಟಿವ್ ಅಯಾನ್ಸ್ ಇಂದ 2ನೇ ಭಾಗದಲ್ಲಿ. ನಿಜ ಗುರುಜಿ, ಯಾಕಂದ್ರೆ ನಾನೇ ಅದನ್ನ ಈಗ ನಾನು ವಿಚಾರ ಮಾಡಿದಾಗ ತಾವ್ ಹೇಳಿದ್ರಿ, ನಮ್ಮ ಮೊಮ್ಮಗ ಈಗ ಮೊದ್ಲು ಸಿಟಿಯಲ್ಲಿ ಬೆಂಗಳೂರಲ್ಲಿ ಇದ್ದ ಗುರುಜಿ, ಅವಾಗ ಯಾವಾಗ್ಲೂ ನಾಲಿಗೆಯಲ್ಲಿ ಒಂಥರ ಸುರುಳಿ ಸುರುಳಿ ಕಾಣ್ತಾ ಇತ್ತು. ಡಾಕ್ಟರ್ ತೋರಿಸಿದ್ರೆ ಅದೇನು ಅವ್ನ ಏಜ್ ತಕ್ಕಂಗೆ ಆಗ್ತದೆ ಅಂತ ಹೇಳ್ತಾ ಇದ್ರು. ಯಾವ ಔಷಧ ಕೊಟ್ಟರು ಕಡಿಮೆಗಿದ್ದಿಲ್ಲ. ಈಗ ಅವನು ಅವ್ರ ತಾಯಿ ಮತ್ತೆ 2ನೇ ಹೆರಿಗೆಗೆ ಅಂತ ಹಳ್ಳಿಗೆ ಬಂದಾಳ. ಅಲ್ಲಿ ಹಳ್ಳಿಯಲ್ಲಿ ಇದ್ದು ಒಂದ್ ತಿಂಗಳಾಯ್ತು ಗುರುಜಿ, ಅವ್ನು ಇಷ್ಟ ಆಕ್ಟಿವ್ ಆಗಿನ, ಯಾವ್ದು ಔಷಧ ಕೊಟ್ಟಿಲ್ಲ ಏನಿಲ್ಲ. ಅಂದ್ರೆ ಅಲ್ಲಿ ಮಣ್ಣಲ್ಲಿ ಓಡಾಡ್ತಾನ, ಅವನು ಡೈಲಿ ಮಣ್ಣಲ್ಲಿ ಓಡಾಡ್ತಾನ, ಮತ್ತ ಹೊಲಕ್ ಹೋಗ್ತಾನ ಅವ್ರ ಅಜ್ಜನ್ ಜೊತೆ. ಅದು ಊಟ ಮಾಡೋದು ಹೆಚ್ಚಿಗೆ ಮಾಡಿದ್ರಂತ. ಅದಕ್ಕೆ ನಾನು ಇದೇ ಕಾರಣ ಅಂತ ನನಗೆ ಈಗ ಅರ್ಥ ಆಯ್ತು ಗುರುಜಿ, ನೆಗೆಟಿವ್ ಎಸ್, ಅಹಿಂಸೆ ಕಾರಣ ಅಂತಂದು. ತುಂಬಾ ರೈಟ್. ಅದ್ಭುತವಾದ ಮಾಹಿತಿಯನ್ನು ನೀಡಿದ್ರು ಗುರುಜಿ. ಇದ್ರ ಬಗ್ಗೆ ಯಾರಾದ್ರೂ ತಮ್ದು ಅನಿಸಿಕೆ ಅಭಿಪ್ರಾಯ ಇದ್ರೆ ಹ್ಯಾಂಡ್ ರೈಸ್ ಮಾಡಿ. ದೇವರು ನಮ್ಗೆ ಎಷ್ಟೊಂದು ನನ್ ಬಾಡಿಯಲ್ಲೇ ಕೊಟ್ಟಿದ್ದಾನೆ ಗುರುಜಿ. ನಮ್ನ ಏನ ಅದ್ರಲ್ಲಿ ನೆಗೆಟಿವ್ ಇಂದ ಪಾಸಿಟಿವ್ ಮಾಡ್ಕೊಳ್ಳೋದ್ರಿಂದ ಏನು ನಮ್ಗ ಡ್ಯಾಮೇಜ್ ಇದೆ, ಅದರಿಂದ ನಮ್ಗ ಒಳ್ಳೇದು ಇದೆ, ಕೆಟ್ಟದ್ದು ಇದೆ. ಅದನ್ನ ನಾವು ಸಮತೋಲನ ಸ್ಥಿತಿಯಲ್ಲಿ ಇಟ್ಕೊಂಡಾಗ ನಮ್ಮ ಆರೋಗ್ಯ ನಾವು ನೋಡ್ಕೋಬಹುದು ಅಂತಂದು ಆ ದೇವ್ರು ನಮ್ಗೆ ಅಷ್ಟೊಂದು ಪ್ರಕೃತಿ ಎಲ್ಲ ಕೊಟ್ಟು ಬಿಟ್ಟದನ, ಅದನ್ನ ನಾವು ಹಾಳು ಮಾಡ್ಕೋತಾ ಇದ್ದೇವೆ ಅಂತ ಅನ್ನೋದು ಗೊತ್ತಾಯ್ತು. ಮೇಡಮ್ ಹೇಳಿ. ಪ್ರಕೃತಿ ಬಗ್ಗೆ ಇವಾಗ ನಾವು ಪ್ರಕೃತಿ ಜೊತೆ ಒಂದಾದವಾಗ ನಮ್ಗೆ ಏನೂ ತೊಂದರೆ ಇರಲ್ಲ ಅಂತ ನಾವು ತಿಳ್ಕೊಂಡ್ವಿ. ಇವಾಗ ನಾವು ಮಣ್ಣಿದ್ರೆ ನಾವು ಚಪ್ಪಲೆಲ್ಲ ಹಾಕೊಂಡಿಲ್ದ ಹಾಗೆ ನಡೆದವಾಗ ನಮಗ್ ಸಹಜವಾಗಿ ಎಲ್ಲ ಸಿಗ್ತಾ ಹೋಗುತ್ತೆ. ಅದ್ ನಮಗ್ ಗೊತ್ತೇ ಆಗಲ್ಲ. ಪ್ರಕೃತಿಯಲ್ಲಿ ಇರುವಂತ ಅಬಾಂಡೆಂಟ್ ಅನ್ಕಂಡೀಷನಲ್ ನಮಗ್ ಸಿಗ್ತಿರುತ್ತೆ. ಆದ್ರೆ ನಾವೇ ಮಾಡ್ಕೊಂಡಿರೋ ಮಾರ್ಪಾಡಿಂದ ನಮ್ಗಳಿಗೆ ಎಷ್ಟು ತೊಂದರೆ ಆಗ್ತಾ ಇದೆ. ನಾವ್ ಎಷ್ಟು ನೇಚರ್ ಜೊತೆ ಇರ್ಬೇಕು ಅನ್ನೋದು ಗೊತ್ತಾಯ್ತು. ಇದು ಮತ್ತೆ ಮತ್ತೆ ಕೇಳ್ಬೇಕು ಗುರುಜಿ. ಕೇಳ್ದವಾಗ ಮನನ ಚೆನ್ನಾಗಿ ಮಾಡ್ಕೊಳಕ್ ಆಗುತ್ತೆ. ತುಂಬಾ ಚೆನ್ನಾಗಿ ಹೇಳಿದ್ರಿ ಗುರುಜಿ, ಥ್ಯಾಂಕ್ ಯು ವೆರಿ ಮಚ್. ಇದ್ರ ಬಗ್ಗೆ ಐಡಿಯಾನೇ ಗೊತ್ತೇ ಇರ್ಲಿಲ್ಲ ನನ್ಗೆ, ನೆಗೆಟಿವ್ ಅಯನ್ ಇಷ್ಟೊಂದು ಎಫೆಕ್ಟಿವ್ ಅಂತ ಹೇಳಿ. ಥ್ಯಾಂಕ್ ಯು ಗುರುಜಿ. ನಮಸ್ತೆ ಗುರುಜಿ. ನೆಗೆಟಿವ್ ಅಂತ ನಾವ್ ಅನ್ಕೊಂಡಿದ ತಕ್ಷಣ ಎಲ್ಲ ನೆಗೆಟಿವ್ ಏನೋ ನಮ್ಗದ್ ಬೇಡ ಅಂತ ನೆಗ್ಲೆಕ್ಟ್ ಮಾಡ್ತಾ ಇರ್ತೀವಿ. ಆದ್ರೆ ಅದನ್ನು ಕೂಡ ನಮ್ಗೆ ಒಳ್ಳೇದು ಅಂತ ಯಾವ್ಯಾವ ರೀತಿಲಿ ಹೆಂಗೆ ಪಡ್ಕೋಬಹುದು ಅನ್ನೋದನ್ನ ಹೇಳ್ಕೊಟ್ರಿ ಗುರುಜಿ. ನಿಜಕ್ಕೂ ನೀವು ಗ್ರೇಟ್. ನಮ್ಮ ಗುರುಗಳು ಜೆಂಟಲ್ ಮ್ಯಾನ್, ಗ್ರೇಟ್ ಮ್ಯಾನ್, ಮತ್ತೆ ಹಾರ್ಟ್, ಸಹೃದಯಿ ಅಂತ ಏನೇನ್ ಹೇಳ್ತೀವಿ ಎಲ್ಲಾನು ಕೂಡ ಹೇಳ್ಬೋದು. ಈಗ ನಾವು ಏನಾದ್ರೂ ಒಂದು ಟಾಪಿಕ್ ಕೊಡ್ಬೇಕು ಅಂತಂದ್ರೆ ತುಂಬಾ ಪ್ರಿಪೇರ್ ಆಗಿ ಬಂದಿರ್ಬೇಕು. ಪ್ರಿಪೇರ್ ಆಗಿ ಬಂದಿದ್ರು ಸಹ ನಮಗೆ ಎಲ್ಲೋ ಒಂದ್ ಕಡೆ ಆತಂಕ, ಹೆಂಗ್ ಬರುತ್ತೋ ಏನೋ ಅಂತ. ಆದ್ರೆ ಈ ಸಂದರ್ಭದಲ್ಲಿ ಹೇಳ್ಬೇಕು ಅಂದ್ರೆ ತೆರೆ ಹಿಂದೆ ನಡೆದಿದ್ದ ಘಟನೆ ನಾನು ಹೇಳಕ್ ಇಷ್ಟಪಡ್ತೀನಿ. ನಾಗರಾಜ್ ಗುರೂಜಿ ಅವ್ರದ್ದು ಕಿರು ಸಂದೇಶ ಇತ್ತು, ಬಟ್ ಆದ್ರೆ ನಮ್ಮ ರಂಗನಾಥ್ ಗುರೂಜಿ ಅವ್ರದ್ದು ಸಂದೇಶ ಇವತ್ತಿರ್ಲಿಲ್ಲ. ನಾನ್ ಕಾಲ್ ಮಾಡ್ಕೊಂಡಿದ್ಕೆ ನಾಗರಾಜ್ ಗುರೂಜಿ ಇವತ್ತು ಬರಲ್ಲ ಅಂತ ಗೊತ್ತಾಯ್ತು. ತಕ್ಷಣವೇ ನಾನು ನಮ್ಮ ಗುರೂಜಿ ಕಾಲ್ ಮಾಡಿದ್ಕೆ ತಕ್ಷಣನೇ ಕುಳಿತಿದ್ದ ಜಾಗದಲ್ಲೇ ಪ್ರಿಪೇರ್ ಆಗಿದ್ದಾರೆ. ಅದಕ್ಕೋಸ್ಕರ ನಿಜಕ್ಕೂನು ಎಷ್ಟು ನಮ್ಗೆ ಜ್ಞಾನ ಕೊಡ್ತಾ ಇದ್ದಾರೆ. ಕೊಡೋದಕ್ಕೆ ನಮ್ ಗುರೂಜಿ ರೆಡಿ ಇದ್ದಾರೆ, ಆದ್ರೆ ತಗೊಳೋದಕ್ಕೆ ನಾವು ಕೂಡ ರೆಡಿ ಇದೀವಿ ಗುರೂಜಿ. ಇದನ್ನ ಹೇಳಲೇಬೇಕು ಈ ಸಂದರ್ಭದಲ್ಲಿ. ತುಂಬಾ ತುಂಬಾ ಧನ್ಯವಾದಗಳು ಗುರೂಜಿ. ಎಷ್ಟೊಂದು ವಿಚಾರಗಳನ್ನ ತಿಳಿಸ್ತಿದ್ದೀರಾ. ನಮ್ ನಾಗರಾಜ್ ಗುರೂಜಿ ಹೇಳೋ ರೀತಿ ಎನ್ಸೈಕ್ಲೋಪೀಡಿಯಾ ಅಂತಾನೆ ಹೇಳ್ಬೋದು ಗುರೂಜಿ ನಿಮ್ಗೆ. ತುಂಬಾ ವರ್ಣನೆ ಮಾಡೋದಕ್ಕೂ ನಿಜಕ್ಕೂ ನಿಮ್ಮ ಬಗ್ಗೆ ನಾನು ಹೇಳೋದಕ್ಕೂ ಯೋಗ್ಯತೆ ಇದೆಯಲ್ವ ಅಂತ ಯಾಕೋ ಗೊತ್ತಿಲ್ಲ, ಹಂಗ ಅನಿಸ್ತಿದೆ ಗುರೂಜಿ. ಯಾಕೆಂದ್ರೆ ನಮ್ ನಂದಾ ಮೇಡಮ್ ಇಲ್ಲಿ ಕೊಡ್ತಾ ಇರುವಂತಹ ಎಲ್ಲಾ ಜ್ಞಾನನು 100 ತಗೊಳ್ತಾ ಇದ್ದಾರೆ. ಈಗ ನಾನು ಕೂಡ ತಗೊಳ್ತಾ ಇಲ್ಲ. ಈಗ ಅನಿಸಿಕೆಗಳನ್ನ ಹೇಳಿ ಅಂತ ಹೇಳಿದ್ರು. ನಮ್ಮ ಧ್ಯಾನಿಗಳ ಬಾಯಲ್ಲಿ ಯಾವ್ದು ಸುಳ್ಳು ಬರೋದಿಲ್ಲ, ನಾನು ಕೂಡ ಸುಳ್ಳು ಹೇಳೋದಿಲ್ಲ. ನಾನು ಕೂಡ 100 ತಗೊಳ್ತಾ ಇಲ್ಲ. ಎಲ್ಲೋ ಒಂದ್ ಕಡೆ ಮಿಸ್ ಆಗ್ತಾ ಇದ್ದೀನಿ ಯೋಗ ಧ್ಯಾನದಲ್ಲಿ ಅಂತ ನನ್ನ ಅನಿಸಿಕೆ ನನಗೆ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಗುರುಜಿ. ಥ್ಯಾಂಕ್ ಯು ಗುರುಜಿ. ಎಸ್ ಮೇಡಮ್. ಥ್ಯಾಂಕ್ ಯು ಮೇಡಮ್. ಅದೇ ಗುರುಜಿ, ಅದೇ ಎನ್ಸೈಕ್ಲೋಪೀಡಿಯಾ ಅಂತ ಹೇಳಿದ್ರಲ್ಲ, ಸತ್ಯ ಅದು. ಗುರುಜಿ ಕೊಡ್ತಾ ಇದ್ದಾರೆ, ನಾವು 100% ಅಲ್ಲ, ಒಂದು ಕಾಲ್ ಭಾಗನೂ ತಗೊಂಡೇನೂ ಇಲ್ಲ. ಅಷ್ಟೊಂದು ಬದಲಾವಣೆ ಇದೆ ಗುರುಜಿ, ಅದನ್ನ ಅಳವಡಿಸ್ಕೋಬೇಕು. ಅದೇ ಗಮನಿಸ್ಬೇಕಂತಂದು ಏನೋ ರೂಪಾ ವೆಂಕಟೇಶ್ ಮೇಡಮ್ ಕ್ಲಾಸ್ ಕೊಟ್ರಲ್ಲ, ಅವಾಗಿಂದ ನನಗೆ ಅದು ಮನದಲ್ಲಿ ಕುಂತ್ಬಿಟ್ಟಿದೆ. ಪ್ರತಿಯೊಂದನ್ನು ಗಮನಿಸ್ಬೇಕು. ಈಗ ನಾವು ಬಿಸಿಲಲ್ಲಿ ಅಡ್ಡಾಡ್ ಬಂದ ತಕ್ಷಣ ನಮ್ಗೆ ಏನಾಗತ್ತೆ, ನಿದ್ದೆ ಬರುತ್ತೆ, ರಿಲ್ಯಾಕ್ಸೇಷನ್ ಬೇಕನ್ನಿಸ್ತೆ. ಅದಕ್ಕೆ ಇದೇ ಕಾರಣ ಅಂತ ಅನ್ನೋದನ್ನ ನಾವು ಈಗ ಅರ್ಥ ಮಾಡ್ಕೋತಾ ಇದ್ದೇವೆ ತಾವು ಹೇಳೋದ್ರಿಂದ ಗುರುಜಿ. ಸತ್ಯ ಗುರುಜಿ ಅದು. ಎಸ್ ವೆಂಕೋಬದ ರಾಯಚೂರು ಮಾತಾಡಿ ಸರ್. ನಮಸ್ತೆ ಗುರುಜಿ. ಹೋದ ಕ್ಲಾಸ್ನಲ್ಲಿ ಕೂಡ ಕೇಳಿ ಸರ್ ನೆಗೆಟಿವ್ ಅಯಾನ್ಸ್ ಬಗ್ಗೆ.
ನಾನು ವಾಕಿಂಗ್ ಹೋದ್ರೆ ಕೂಡ ಬೆಳಗ್ಗೆ ಸರ್ ಬರಿಗಾಲಿನೇ ಹೋಗ್ತೀನಿ ಸರ್ ಹೊರಗಡೆ ಕೂಡ. ತಾವು ಈ ಕ್ಲಾಸ್ ನಲ್ಲಿ ಕೂಡ ಚೆನ್ನಾಗಿ ಮೂಡಿ ಬಂತು ಸರ್ ಕ್ಲಾಸ್. ಹೊರಗಡೆ ಬಿಸಿಲು, ಒಳಗಡೆ ಅಡ್ಡಾಡ್ಬೇಕು ಬರಿಗಾಲಿಲ್ಲ ಅಂತೇಳಿ ಬರಿಗಡೆ ಬೆಳಗ್ಗೆ ವಾಕಿಂಗ್ ಹೋದ್ರೆ ಬರಿಗಾಲಿಲೇನೆ ಹೋಗಿ ಬರ್ತೇನೆ ಸರ್ ನಾನು. ವೆರಿ ಗುಡ್. ಹಾ ಸರ್ ಸರ್. ರೈಟ್ ಇದು ಒಳ್ಳೆ ಮಾಹಿತಿ ಸರ್ ತಮ್ಮ ಕಡೆಯಿಂದ. ರೈಟ್. ಹೋದ್ ಕ್ಲಾಸ್ ಕೂಡ ಚೆನ್ನಾಗಿ ಕೇಳಿದೆ ಸರ್ ನಾನು. ಓಕೆ, ರೈಟ್. ಇದರಿಂದ ಬಹಳ ಒಳ್ಳೇದಂತೇಳಿ ಗೊತ್ತಾಯ್ತು ಸರ್. ಓಕೆ. ಓಕೆ ಸರ್. ಎಸ್, ನಾರತ ಮೇಡಮ್ ಹೇಳಿ. ನಮಸ್ತೆ ಗುರುಜಿ. ನೀವು ಇವತ್ತು ಹೇಳ್ಕೊಟ್ಟಂತ ವಿಷಯದಲ್ಲಿ ತುಂಬಾ ತಿಳ್ಕೊಬೇಕಾಗಿದೆ. ಜೊತೆಗೆ ಸೌಂಡ್ ಬರ್ತಾ ಇಲ್ಲ, ಹೌದಾ? ಧ್ವನಿ ಬರ್ತಾ ಇಲ್ಲಮ್ಮ. ನಾವು ಪಾರ್ಕಲ್ಲೆಲ್ಲ ಓಡಾಡ್ಬೇಕಾದ್ರೆ ಬರೀ ಕಾಲಲ್ಲೇ ಓಡಾಡ್ಬೇಕು ಅಂತ ಒಂದು ಅನ್ಕೊಂಡಿರ್ತೀವಿ. ಮತ್ತೆ ಅಲ್ಲಿ ಧ್ವನಿ ಇಲ್ಲ. ಮೊಬೈಲ್ ಪಕ್ಕದಲ್ಲೇ ಇಟ್ಕೊಳ್ಳಿ ಮೇಡಮ್, ಜೋರ್ ಮಾತಾಡಿ. ಜೋರ್ ಮಾತಾಡ್ತಾ ಇದ್ದೀನಿ. ವಾಯ್ಸ್ 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 ಫುಲ್ ಕೊಟ್ಟಿದ್ದೀನಿ. ಮೊಬೈಲ್ ಪ್ರಾಬ್ಲಮ್. ಶೈಲಜಾ ಅವರೇ ಮಾತಾಡಿ. ಶೈಲಜಾ ಅವರು. ನಮಸ್ಕಾರ ಗುರು, ನಾನು ಅವರ ಯಜಮಾನರು ಮಾತಾಡ್ತೇನೆ, ಅಮಲ್ಲಪ್ಪ ಪರ್ಭಾವಿ. ನಿಮ್ಮ ನೆಗೆಟಿವ್ ಅಯಾನ್ಸ್ ಬಗ್ಗೆ ಬಹಳ ಅತ್ಯುತ್ತಮವಾಗಿ ಹೇಳ್ತಾ ಇದ್ರಿ. ಅಂದ್ರೆ ಈಗ ನಾವು ರೈತರನ್ನ ನೆನಪಿಸ್ಕೋಬೇಕಾಗಿತ್ತು. ಈ ಸಂದರ್ಭದಲ್ಲಿ ರೈತರು ಯಾವಾಗ ಹೊಲದಲ್ಲಿ ಕೆಲಸ ಮಾಡೋದ್ರಿಂದ ಅವ್ರಲ್ಲಿ ಎಷ್ಟೊಂದು ನಾವು ನೆಗೆಟಿವ್ ಅಯಾನ್ ಸ್ಟೋರೇಜ್ ಇರ್ತದೆ. ಅದು ಯಾವ ತರ ಅದಕ್ಕೆ ಅವ್ರು ಅಷ್ಟೊಂದು ಸ್ಟ್ರಾಂಗ್ ಆಗಿರ್ತಾರೇನೋ ಅಂತ ಈಗ ನಮಗೆ ಅದು ಅರಿವಿಗೆ ಬರ್ತಾ ಇದೆ. ಆ ರೀತಿ ಈಗ ನಮ್ ಕಾಂಕ್ರೀಟ್ ಈಗೆಲ್ಲ ಈಗ ಸಿಟಿಗಳಲ್ಲೆಲ್ಲ ಕಾಂಕ್ರೀಟ್ ಮಾಡಿಲ್ಲ, ಅಲ್ಲಿ ಏನಾದ್ರೂ ನಾವು ಹೊಸ ವ್ಯವಸ್ಥೆಗಳನ್ನ ಮಾಡುವಂತ ಒಂದು ಸೂಚನೆ ಕೊಡಿ ಗುರುಗಳು. ಅಂದ್ರೆ ಈ ಕಾಂಕ್ರೀಟ್ ಇದೆ ಈಗಾಗಲೇ, ಅದರಲ್ಲಿ ಈಗ ಯಾವ ತರ ಮಡ್ ಹಾಕೊಂಡು ನಾವು ಅಲ್ಲಿ ವಾಕಿಂಗ್ ಮಾಡಬಹುದು, ಅದನ್ನ ಏನಾದ್ರು ಒಂದು ಸಲಹೆ ಕೊಡಿ. ಆಗಲ್ಲ ಅಂತಾರೆ ಮೇಡಮ್. ಓಕೆ ಓಕೆ. ಈಗ ಅಂದ್ರೆ ಈಗ ಕಾಂಕ್ರೀಟ್ ಹಾಕಿದ ಕಾಂಕ್ರೀಟ್ ತೊಲಗಿಸ್ಬೇಕು, ನೀವು ತೊಲಗಿಸ್ಬಿಟ್ಟು ಭೂಮಿಗೆ ಟಚ್ ಆಗ್ಬೇಕು ಅಂತ ಈಗ ನೀವು ಹೇಳುವ ಉದ್ದೇಶ. ಓಕೆ ಹೌದು. ಓಕೆ ಓಕೆ. ಈ ಕೆಲವು ಪಾರ್ಕ್ಗಳೆಲ್ಲ ಬರೋದು ಅಲ್ಲಿನೂ ಸಹ ನೇರವಾಗಿ ಭೂಮಿ ಇರ್ಬೇಕು. ನೇರ ಇದ್ರೇನೆ ಅಲ್ಲಿ ಏನೋ ಪಾರ್ಕ್ ಅಲ್ಲಿ ಸ್ವಲ್ಪ ಡಿಸೈನ್ ಮಾಡಿ ಅದು ಮಾಡಿ ಕಾಂಕ್ರೀಟ್ ಇದು ಯಾವ್ದೋ ಇದಾಗ್ತಾರಲ್ಲ, ಗ್ರಾನೈಟ್ ಹಾಕಿ ಟೈಲ್ಸ್ ಹಾಕಿ ಇಲ್ಲ ಆತರ ಮಾಡಿದ್ರೆ, ಕಲ್ಲುಗಳು ಹಾಕಿದ್ರೆ ಅದು ಮತ್ತೆ ಅದರಿಂದ ಬರಲ್ಲ. ಕಲ್ಲುಗಳಾದ್ರೂ ನ್ಯಾಚುರಲ್ ಕಲ್ಲುಗಳಿದ್ರೆ ಅದರಿಂದ ಬರುತ್ತೆ. ಮತ್ತೆ ನ್ಯಾಚುರಲ್ ಬಂಡೆಗಳು ಯಾವುದೇ ಸೆರಾಮಿಕ್ ಕೋಟೆಡ್ ಸೆರಾಮಿಕ್ ಇಂದ ಮಾಡಿರುವಂತ ಯಾವ್ದ್ರಿಂದ ನಿಮ್ಗೆ ನೆಗೆಟಿವ್ ಆಗಿ ಸಿಗೋದಿಲ್ಲ. ಇದೊಂದು ಬಹಳ ಒಳ್ಳೆ ಜ್ಞಾನ ಗುರುಗಳೇ. ಯಾಕಂದ್ರೆ ಪ್ರತಿಯೊಬ್ಬರಿಗೆ ನಾವು ಮನೆ ಕಟ್ಟಬೇಕಾದ್ರೆ ಯಾವ ರೀತಿ ಪ್ಲಾನ್ ಮಾಡ್ಬೇಕು ಅನ್ನೋದು ಕೂಡ ಇದರಲ್ಲಿ ನೀವು ಅಡಗಿದೆ. ಏನ್ ಮಾಡ್ಬೇಕಂದ್ರೆ ಮನೆ ಕಟ್ಟಬೇಕು, ಏನೋ ಹೊಸ ಕಟ್ಬೇಕಂದ್ರೆ ಕೆಳಗಡೆ ಟೈಲ್ಸ್ ಬೇಡ, ಸೆರಾಮಿಕ್ ಟೈಲ್ಸ್ ಬೇಡ, ಬಂಡೆ ಇಲ್ಲ ಅಂದ್ರೆ ಕಲ್ಲು ಇಲ್ಲ ಅಂದ್ರೆ ಇದು ರೆಡ್ ಆಕ್ಸೈಡ್ ಇಂಥದ್ದು ನೀವು ಕೋಟಿಂಗ್ ಮಾಡ್ಕೋಬೇಕಾಗತ್ತೆ. ಮಾಡ್ಕೊಂಡ್ರೆ ನಿಮ್ಗೆ ಖಂಡಿತವಾಗಿ ನಿಮ್ಮ ಮನೆಯಲ್ಲಿ ನೆಗೆಟಿವ್ ಅಯಾನ್ಸ್ ಎನ್ವಿರಾನ್ಮೆಂಟ್ ತುಂಬಾ ಚೆನ್ನಾಗಿರ್ತದೆ. ಓಕೆ. ಇನ್ನು ಎಸಿ ಅನ್ನೋದು ಅದೇ ದಾರುಣ ವಿಷಯ. ಎಸಿ, ಏರ್ ಕಂಡೀಷನ್, ಈಗಾಗಲೇ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋದೆ ಸ್ಟ್ಯಾಟಿಸ್ಟಿಕ್ಸ್, ಗಣಾಂಕಗಳು. ಅದು ನೋಡಿರೋಂತ ಜನ ಯಾರು ಎಸಿ ತಗೊಂತಾರೋ ಅದಕ್ಕಿಂತ ಮೂರ್ಖತ್ವ ಏನಿಲ್ಲ. ಕರೆಕ್ಟ್. ಬಿಸಿಲು ತಡ್ಕೋತಾರೆ. ಬಿಸಿಲು ತಡ್ಕೋಬೇಕಾದ್ರೆ ಚೆನ್ನಾಗಿ ನೀರು ಕುಡಿ, ಚೆನ್ನಾಗಿ ನಮ್ಮ ದೇಹನ ತಂಪು ಮಾಡೋಂಥ ಆಹಾರ ಪದಾರ್ಥಗಳ ಸೇವನೆ ಮಾಡಿ, ಆ ರೀತಿಯಲ್ಲಿ ಮಾಡ್ಕೊಳ್ಳಿ, ತೊಂದರೆ ಇಲ್ಲ, ಚೆನ್ನಾಗಿರ್ತದೆ. ಅದಕ್ಕಿಂತ ಅದು ಬದಲಾಗಿ ಹೋಗಿ ಎಸಿ ತಗೊಂಡ್ರೆ ನೇರವಾಗಿ ನಮ್ಗೆ ಕೂಲ್ ಆಗತ್ತೆ, ಇಡೀ ಅಂದ್ರೆ ರೂಮ್ ಕೂಲ್ ಆಗತ್ತೆ, ಅದರಲ್ಲಿ ನಾವು ಕೂಲ್ ಆಗಿ ಮಲ್ಕೋಬಹುದು. ಇದೆಲ್ಲ ತಪ್ಪು ಕಲ್ಪನೆ. ಅದಕ್ಕೂ ಆವಾಗ ಅಂದ್ರೆ ಒಂಥರ ಆ ಸಮಯದಲ್ಲಿ ತಾತ್ಕಾಲಿಕವಾಗಿ ನಿಮ್ಗೆ ಒಂಥರ ಉಪಶಮನ, ದೇಹಕ್ಕೆ ಒಂಥರ ಸ್ವಾಂತನ ಅಂತ ಅನ್ಸ್ಕೋಬಹುದು. ಬಟ್ ಅದರಿಂದ ಆಗುವಂತ ಅಡ್ಡ ಪರಿಣಾಮಗಳು ಒಂದಿಲ್ಲ ಎರಡಿಲ್ಲ, ಇಡೀ ದೇಹವೇ ಒಂಥರ ಕುಗ್ಗೋಗ್ತಾ ಹೋಗ್ತದೆ, ನಾಶವಾಗ್ತದೆ. ಈ ಹಿಂದಿನ ಕಾಲದಲ್ಲಿ ಪರ್ಸಿಗಳು ಹಾಕ್ತಿದ್ರಲ್ಲ, ಆ ಕಲ್ಲುಗಳು ಉಪಯುಕ್ತ ಅಲ್ಲ? ಪರ್ಸಿ ಅಂದ್ರೆ ಅದು ಇದು ಗ್ರಾನೈಟ್ ಅದು ಏನು ಇರುದಿಲ್ಲ, ಅದು ಒನ್ಲಿ ಕಲ್ಲುಗಳನ್ನೇ ಮಾಡಿರ್ತಾರೆ, ಸ್ಮೂತ್ ಮಾಡಿರ್ತಾರೆ. ಹೌದು, ಕಲ್ಲುಗಳು ನೇರವಾಗಿದ್ರೆ. ಧನ್ಯವಾದಗಳು ಸರ್, ಧನ್ಯವಾದಗಳು. ನಿಮ್ಮ ಜ್ಞಾನ ಅಗಾಧವಾದದ್ದು, ಅದನ್ನೆಲ್ಲರಿಗೂ ಕೊಡ್ತಾ ಇರೋದು ನಮ್ಮ ಪುಣ್ಯ ನಾವು ಪಡೆದುಕೊಳ್ತಾ ಇರೋದು. ಧನ್ಯವಾದಗಳು ಸರ್.
ರೈಟ್. ಅದು ಕಲ್ಲನ್ನ ಪಾಲಿಶ್ ಮಾಡಿರ್ತಾರೆ ಗುರುಜಿ, ಅದೇ ಪಾಟಿಕಲ್ ಅಂತ ಹೇಳ್ತಾರೆ ಇಲ್ಲಿ ಹಳ್ಳಿಯಲ್ಲೆಲ್ಲ. ಪಾಲಿಶ್ ಮಾಡಿದ್ರೆ ಸ್ವಲ್ಪ ಕಡಿಮೆ ಆಗತ್ತೆ, ಬಟ್ ಆದ್ರೂ ಓಕೆ, ಕಲ್ಲುವರೆಗೂ ಪರವಾಗಿಲ್ಲ. ಬಟ್ ಸೆರಾಮಿಕ್ ಇಂದ ಮಾಡಿರೋದು, ಈ ಟೈಲ್ಸು ಇವೆಲ್ಲಾನು ತೊಂದರೆ, ಅದೆಲ್ಲ ಏನು ಉಪಯೋಗ ಇಲ್ಲ. ಗೌರಿ ಗೌರಿ ಅವ್ರು ಮಾತಾಡ್ ಮೇಡಮ್. ನಮಸ್ತೆ ಗುರುಗಳೇ. ನಮಸ್ತೆ ಮೇಡಮ್. ಮತ್ತೆ ನಮಸ್ಕಾರ ಗುರುಗಳೇ. ಇವತ್ತಿನ ಜ್ಞಾನ ತುಂಬಾ ನೆಗೆಟಿವ್ ಅಯಾನ್ಸ್ ಬಗ್ಗೆ ಅದ್ಭುತವಾಗಿತ್ತು. ನಿಜವಾಗ್ಲೂ ನಾವು ಎನ್ಸೈಕ್ಲೋಪೀಡಿಯಾ ನಿಮ್ದು ಪ್ರತಿದಿನದ ಜ್ಞಾನ ಕೇಳ್ತಾ ಇದ್ರೆ ಅದಂತೂ 100% ಸತ್ಯವಾದ ಮಾತು ಅಂತ ಅನ್ಸುತ್ತೆ. ಮತ್ತೆ ಗುರುಗಳೇ, ನನ್ಗೆ ಒಂದು ಅನುಮಾನ ಬಂತು ಅಂತ ಹೇಳಿದ್ರೆ, ಈಗ ನಾವು ಮನೆಯಲ್ಲಿ ಗ್ರಾನೈಟ್ ಎಲ್ಲ ಹಾಕಿ ನಡೀತೀವಲ್ಲ, ಅದ್ರ ಮೂಲಕ ನೆಗೆಟಿವ್ ಅಯಾನ್ಸ್ ಬರುತ್ತಾ? ಯಾಕೆಂದ್ರೆ ಅದು ನ್ಯಾಚುರಲ್ ಕಲ್ಲಲ್ಲ ಆಗಿರುತ್ತಲ್ವಾ, ಅದಕ್ಕೆ ಕೇಳಿ. ಅದೇ, ಈಗ ಗ್ರಾನೈಟ್ ಪಾಲಿಶ್ ಮಾಡಿದ್ರೆ ಏನು ಪ್ರಯೋಜನ ಇಲ್ಲ, ಅದು ಕಲ್ಲಾಗಿದ್ರೆ ಕಲ್ಲಿಂದನೂ ಪರವಾಗಿಲ್ಲ, ಸಿಗತ್ತೆ, ತೊಂದರೆ ಇಲ್ಲ. ಪಾಲಿಶ್ ಮಾಡಾದ್ಮೇಲೆ ಅದ್ರಲ್ಲಿ ಸಿಗಲ್ವಾ ಗುರುಗಳು? ಪಾಲಿಶ್ ಮಾಡಿದ್ರೆ ಸ್ವಲ್ಪ ಇದಾಗತ್ತೆ. ಅದಕ್ಕೆ ಪಾಲಿಶ್ ಏನೇನೋ ಅಪ್ಲೈ ಮಾಡಿ, ಕೋಟಿಂಗ್ ಮಾಡಿ, ವಿಧ ವಿಧ ರೀತಿಯಲ್ಲಿ ಮಾಡ್ತಾರಲ್ಲ, ಗೊತ್ತಲ್ಲ ವಿಷಯ. ಕೆಮಿಕಲ್ ಹಾಕಿ ಎಲ್ಲ ಪಾಲಿಶ್ ಮಾಡಕ್ ಹೋಗ್ತಾರೆ. ಅದರಲ್ಲಿ ಅದರ ಅದು ಪ್ರಭಾವ ಅನ್ನೋದು ಕಡಿಮೆ ಆಗ್ತಾ ಬರ್ತದೆ, ಅದು ಪ್ರಾಬ್ಲಮ್. ಮತ್ತೆ ಗುರುಗಳೇ, ಯೋಗದ ಬಗ್ಗೆ ಬೆಳಿಗ್ಗೆ ಚರ್ಚೆ ಮಾಡ್ತಿದ್ರಿ, ವಾರ್ಮ್ ಅಪ್ ಕ್ಯಾನ್ಸಲ್ ಮಾಡಿ ಎಕ್ಸರ್ಸೈಸ್ ನೇರ ಹೋಗೋದು ಅಂತ. ಸೊ ನನಗೆ ಅನ್ಸಿದ್ದು ಒಂದು ಸಜೆಷನ್ ಏನಂತ ಹೇಳಿದ್ರೆ, ಅದ್ರ ಬದಲು ಈಗ ನ್ಯೂ ಇಯರ್ ದಿನ ಒಂದು ತತ್ವ ಪದವನ್ನ ಹಾಕ್ಬಿಟ್ಟು ಒಂದು ಡ್ಯಾನ್ಸ್ ಎಲ್ಲ ಮಾಡಿದ್ವಿ ನಾವೆಲ್ಲರೂ ಕೂಡ. ಆ ತರ ಒಂದು ತತ್ವ ಪದವನ್ನ ಹಾಕಿ ಒಂದು 5 ನಿಮಿಷ ಡ್ಯಾನ್ಸ್ ಅನ್ನ ಮಾಡಿ ಆಮೇಲೆ ನೇರ ಯೋಗ ಆಸನಗಳಿಗೆ ಹೋಗ್ಬೋದೇನೋ ಅಂತ ನನಗೆ ಅನ್ಸುತ್ತೆ. ಸೊ ವಾರ್ಮ್ ಅಪ್ ಆ ಕ್ರಿಯೆನ ಅದು ಫುಲ್ಫಿಲ್ ಮಾಡುತ್ತೆ ಅಲ್ವಾ ಗುರುಗಳೇ? ಅದು ಚೆನ್ನಾಗ್ ಆಗ್ಬೋದು ಅಂತ ನನಗ ಅನ್ನಿಸ್ತು. ಅದು ಅದ್ರ ಭಾಗವಾಗಿ ಮಾಡ್ಬೋದು. ಒಂದು ತತ್ವಪದ ಲಾಸ್ಟ್ ಟೈಮ್ ನಮ್ಮ ನಾಗರಾಜ್ ಸರ್ ಮಾಡಿಸ್ತಾ ಇದ್ರಲ್ಲ, ತತ್ವದಿಂದ ಡ್ಯಾನ್ಸ್ ಮಾಡಿಸೋದು, ಒಂದು 5 ನಿಮಿಷ ಅಷ್ಟೇ, 4 ಇಂದ 5 ನಿಮಿಷ ಅಷ್ಟೇ ಇರೋದು. ಆದ್ರೆ ಇಡೀ ದೇಹವೇ ತುಂಬಾ ಒಂಥರ ಒಳ್ಳೆ ಮೂವ್ಮೆಂಟ್ ಬರುತ್ತೆ. ಹೌದು, ಬಾಡಿನ ಫ್ಲೆಕ್ಸಿಬಲ್ ಆಗುತ್ತೆ, ಮನಸ್ಸು ಕೂಡ ತುಂಬಾ ಚೆನ್ನಾಗಿ ಉಲ್ಲಾಸಭರಿತವಾಗಿರುತ್ತೆ. ಹಾಗೆ ಮಾಡಿ ನಾವು ಶುರು ಮಾಡ್ಬೋದು. ಕರೆಕ್ಟ್, ಮಾಡ್ಬೋದು. ಆಗ್ಲಿ, ಎಸ್, ಧನ್ಯವಾದ. ಎಸ್ ಮೇಡಮ್ ಹೇಳ್ದಂಗೆ ಗುರುಜಿ, ನಾಳೆಯಿಂದ ಅವರು ಸನ್ಗೌಡ್ರು ಹೇಳಿದ್ದಾರೆ, ಈಗ ಸಂಗೀತ ಹಾಕಿ ವಾರ್ಮ್ ಅಪ್ ಬದ್ಲಿ ಸಂಗೀತದೊಂದಿಗೆ ಡ್ಯಾನ್ಸ್ ಮೂಲಕ ಮಾಡೋದಂತಂದು ನಾಳೆಯಿಂದ ಅಳವಡಿಸ್ಕೊಡ್ತೇವೆ ಗುರುಜಿ. ಮಾಡ್ಬೋದು ಮೇಡಮ್ ಅವಾಗ. ಹಲೋ ಹೇಳಿ ಮೇಡಮ್. ತತ್ವ ಪದವನ್ನ ಹಾಕ್ಬೋದು ಆ ಡ್ಯಾನ್ಸ್ಗೆಲ್ಲ ಅನ್ಸುತ್ತೆ. ಸರಿ, ಓಕೆ ಮೇಡಮ್, ಥ್ಯಾಂಕ್ ಯು. ಓಕೆ ಮೇಡಮ್, ಥ್ಯಾಂಕ್ ಯು. ರೈಟ್. ಮತ್ತೆ ಹ್ಯಾಂಡ್ ರೈಸ್ ಯಾರ್ದು ಇಲ್ಲ ಗುರುಜಿ? ಓಕೆ ಮ್ಯಾಮ್, ಆಯ್ತು, ಮುಕ್ತಾಯ ಮಾಡ್ಬೋದಲ್ಲ, ಕಾರ್ಯಕ್ರಮ ಸಂಪನ್ನಗೊಳಿಸ್ಬೋದು. ಎಸ್ ಗುರುಜಿ. ಇವತ್ತಿನ ಕಾರ್ಯಕ್ರಮದ ಧ್ಯಾನದ ಯೋಗಾಸನ ಮತ್ತು ಪ್ರಾಣಾಯಾಮದಿಂದ ಪ್ರಾರಂಭವಾಗಿ ಆಧ್ಯಾತ್ಮಿಕ ಚಿಂತನೆಯಲ್ಲಿ ಚಿರಂಜೀವತ್ವದ ತತ್ವಗಳು, ಅದರ ಬಗ್ಗೆ ಸಂಭಾಷಣೆಗಳು, ಅದರ ಬಗ್ಗೆ ಭಾಗ 1ರಲ್ಲಿ ಮೇಡಮ್ ತಿಳಿಸಿದ್ರು. ಅತಿ ಅದ್ಭುತವಾಗಿ ಗುರುಜಿ ದಿವ್ಯ ಸಂದೇಶ ಅಂತ ಹೇಳ್ತೀನಿ, ನಾನು ಕಿರು ದಿವ್ಯ ಸಂದೇಶ ಅಂತ ಹೇಳ್ತೀನಿ. ಯಾಕಂದ್ರೆ ಇವ್ರಿಗೆ ಮಾಹಿತಿನೇ ನಮ್ಗ ಗೊತ್ತಿರೋದಿಲ್ಲ. ಅದ್ರ ನೆಗೆಟಿವ್ ಅಯಾನ್ಸ್ ಬಗ್ಗೆ ದೀರ್ಘವಾಗಿ ಹೇಳಿದ್ದಾರೆ. ಅದನ್ನ ಪದೇ ಪದೇ ತಾವು ಮತ್ತೊಂದ್ಸಲ ಮನದಟ್ಟು ಮಾಡ್ಕೋಬೇಕು. ವಿಡಿಯೋ ಬರುತ್ತೆ, ಎಲ್ಲರೂ ಕೇಳ್ಕೊಬೇಕಂತ ಕೇಳ್ತಾ ಇದನ್ನ ಅಳವಡಿಸ್ಕೊಳ್ಬೇಕು. ನಾವು ಅಳವಡಿಸ್ಕೊಂಡಾಗ ನಾವು ಆಸ್ಪತ್ರೆಗೆ ಹೋಗೋದು ತಪ್ಪುತ್ತೆ ಅಂತಂದು ನನ್ನ ಭಾವನೆ. ಅದು ಗುರೂಜಿಯವ್ರಿಗೂ ಕೂಡ ನಾವು ವಂದನೆಯನ್ನು ಸಲ್ಲಿಸ್ತೇನೆ. ನಂತರ ಉಮಾರಾಣಿ ಮೇಡಮ್ ಅವ್ರಿಗೂ ವಂದನೆ, ಸನ್ಗೌಡ್ ಸರ್ಗೂ ಕೂಡ ವಂದನೆಯನ್ನು ಸಲ್ಲಿಸ್ತಾ, ಇಲ್ಲಿಯವರೆಗೂ ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಜ್ಞಾನವನ್ನು ಪಡೆದುಕೊಂಡಿದ್ದಕ್ಕಾಗಿ ತಮಗೆಲ್ಲರಿಗೂ ವಂದಿಸುತ್ತಾ ಈ ಕಾರ್ಯಕ್ರಮವನ್ನು ಸಂಪನ್ನಗೊಳಿಸ್ತೇವೆ. ಥ್ಯಾಂಕ್ ಯು ಗುರುಜಿ. ಥ್ಯಾಂಕ್ ಯು, ಎಲ್ಲರಿಗೂ ಧನ್ಯವಾದಗಳು. ನಮಸ್ತೆ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.